ಪದ್ಮಪುರಾಣದಲ್ಲಿ ಸೋಮಶರ್ಮ ಹಾಗೂ ಸುಮನ ಇವರಿಬ್ಬರ ಸಂವಾದದಲ್ಲಿ ಸುಮನ ಸೋಮಶರ್ಮನಿಗೆ ಪುಣ್ಯ ಸಂಪಾದನೆ ಯಾವ ರೀತಿ ಆಗ್ತದೆ ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾಳೆ. ಪುಣ್ಯ ಸಂಪಾದನೆ ಅನ್ನುವಂಥದ್ದು ಧರ್ಮಾಚರಣೆಯಿಂದಾಗಿ ಆಗ್ತದೆ. ಆ ಧರ್ಮಾಚರಣೆ ಅನ್ನುವಂಥದ್ದು ಪೂರ್ತಿಯಾಗಬೇಕು ಅಂತ ಹೇಳಿದರೆ ಅದಕ್ಕೆ ಕೆಲವು ಅಂಗಗಳಿದೆ. ಆ ಅಂಗಗಳಿಂದ ಸಹಿತವಾಗಿ ನಾವು ಈ ಧರ್ಮಾಚರಣೆಯನ್ನು ಮಾಡಿದಾಗ ಅದು ಪುಣ್ಯವನ್ನು ತಂದುಕೊಡುತ್ತದೆ ಅಂತ ತಿಳಿಸ್ತಾ ಆ ಧರ್ಮದ ಅಂಗಗಳಾಗಿರುವಂತಹ ಬ್ರಹ್ಮಚರ್ಯ ಅದರ ಬಗ್ಗೆ ತಿಳಿಸ್ಕೊಂಡು ಹೋದ್ಲು. ನಂತರ ತಪಸ್ಸಿನ ಬಗ್ಗೆ ತಿಳಿಸ್ಕೊಂಡು ಹೋದ್ಲು, ಸತ್ಯದ ಬಗ್ಗೆ ತಿಳಿಸ್ಕೊಂಡು ಹೋದ್ಲು. ನಾಲ್ಕನೆಯದಾಗಿ ದಾನದ ಬಗ್ಗೆ ತಿಳಿಸ್ತಾ ಇದ್ದಾಳೆ. ಈ ದಾನ ಅನ್ನುವಂಥದ್ದನ್ನು ವ್ಯಕ್ತಿ ನಾವು ಯಾರಿಗಾದರೂ ಮಾಡಬೇಕಾದ್ರೆ ಮುಖ್ಯ ಏನು ಅಂದರೆ ಅವರಿಗೆ ತಿನ್ಲಿಕ್ಕೆ ಗತಿ ಇಲ್ಲ ಅಂತ ನಾವು ಕೊಡ್ತೇವೆ ಅಂತ ಆ ರೀತಿ ಭಾವನೆ ಯಾವತ್ತೂ ಇರಬಾರ್ದು. ಆತ್ಮಸೌಖ್ಯಂ ಪ್ರತಿಚ್ಛೇದ್ಯ ಸ ಇಹೈವ ಪರತ್ರವ ಅನ್ನಸ್ಯಾಪಿ ಮಹಾದಾನಂ ಸುಖಸ್ಯೇವ ಧ್ರುವಸ್ಯವ ಅಂತ ಹೇಳ್ತಾರೆ. ಅಂದರೆ ತನಗೆ ಒಳ್ಳೆಯದಾಗಬೇಕು ಅಂತ ತಾನು ದಾನವನ್ನು ಕೊಡಬೇಕು, ತನ್ನ ಪಾಪವನ್ನು ಕಳ್ಕೊಳ್ಬೇಕು ಅಂತ ತಾನು ದಾನವನ್ನು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ನಾನು ಯಾರ್ಯಾರ ಹತ್ರ ಏನೇನು ತೊಗೊಂಡಿದ್ನೋ ಅದಕ್ಕೆ ಪ್ರತಿಯಾಗಿ ನಾನು ಕೊಡ್ತೇನೆ ಅಂತ ದಾನವನ್ನು ಕೊಡಬೇಕು ಅಂತ ಈ ರೀತಿ ಹೇಳ್ತಾ ವಿಶೇಷವಾಗಿ ದಾನ, ನಿತ್ಯದಾನ, ನೈಮಿತ್ತಿಕ ದಾನ ಹಾಗೂ ಕಾಮ್ಯದಾನ. ಅಲ್ಲಿ ನೈಮಿತ್ತಿಕವಾದ ದಾನ ಅಂದರೆ ಯಾವುದೋ ಹಬ್ಬ ಹರಿದಿನಗಳ ಪ್ರಯುಕ್ತವಾಗಿ ನಾವು ಕೊಡುವಂತಹ ದಾನಗಳೇನಿದೆ ಅದನ್ನು ನೈಮಿತ್ತಿಕ ದಾನ ಅಂತ ಕರಿತೇವೆ. ಕಾಮ್ಯದಾನ ಅಂತ ಹೇಳಿದರೆ ನನ್ನ ಪಾಪ ಹೋಗಬೇಕು ಅಂತ ಹೇಳಿ ನಾನು ಕೊಡುವಂಥದ್ದು ಕಾಮ್ಯದಾನ ಅಂತ. ಆದರೆ ಇದೆರಡಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ನಿತ್ಯದಾನ ಅಂತ ಹೇಳಿದರೆ ಪ್ರತಿದಿನವೂ ಕೂಡ ವ್ಯಕ್ತಿ ಮಾಡಲೇಬೇಕಾದದ್ದು. ಆ ನಿತ್ಯದಾನದಲ್ಲಿ ಎರಡು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು, ಒಂದು ಅನ್ನದಾನ, ಮತ್ತೊಂದು ವಿದ್ಯಾದಾನ. ಅದಕ್ಕೋಸ್ಕರವೇ ಅನ್ನವನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಅನ್ನವನ್ನು, ವಿದ್ಯೆಯನ್ನು ಯಾರು ಮಾರಾಟ ಮಾಡ್ತಾನೆ ಅವನು ಮಹಾಪಾಪಿ ಆಗ್ತಾನೆ ಅಂತ ಹೇಳ್ತಾರೆ. ಯಾಕಂದರೆ ಇದೆರಡು ಯಾರು ಹಸಿದು ಬರ್ತಾರೆ, ಹಸಿದು ಬಂದವರಿಗೆ ಕೊಡಲಿಕ್ಕಿರುವಂಥದ್ದು. ಅದಕ್ಕೆ ಸುಮನ ಹೇಳ್ತಾಳೆ, ಈ ದಾನ ಏನಿದೆ ಅನ್ನದಾನವನ್ನು ಯಥಾಶಕ್ತಿಯಾಗಿ ಮಾಡಬೇಕು. ನನಗೆ ಎಷ್ಟು ಸಾಧ್ಯತೆ ಉಂಟು ಅಷ್ಟು, ಅಂದರೆ ಪ್ರತಿದಿನವೂ ಪಂಚಭಕ್ಷ ಪರಮಾನ್ನವೇನ ನಾವು ಭೋಜನ ಹಾಕ್ತೇವೆ ಅಂತಲ್ಲ, ಮಧ್ಯಾಹ್ನದ ವೇಳೆಯಲ್ಲಿ ಹಸಿದು ಬರ್ತಾರೆ ಅಂಥವರಿಗೆ ಯಥಾಶಕ್ತಿ ಸಾಧ್ಯ ಇದ್ದಷ್ಟು ತಾನು ಅನ್ನದಾನವನ್ನು ಮಾಡಬೇಕು, ಅನ್ನವನ್ನು ಕೊಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಹಸಿದು ಬಂದವರಿಗೆ. ಯಾಕಂತೇಳಿದರೆ ದಾನಕ್ಕೆ ಪಾತ್ರ ಮುಖ್ಯ. ಸತ್ಪಾತ್ರನಿಗೆ ಕೊಟ್ಟಾಗ ದಾನ ಅನ್ನುವಂಥದ್ದು ಸಾರ್ಥಕ ಆಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಪಾತ್ರರು ಯಾರು ಅಂದರೆ ಅನ್ನಸ್ಯ ಕ್ಷುಧಿತಂ ಪಾತ್ರಂ. ಅನ್ನದಾನಕ್ಕೆ ಯಾರು ಹಸಿದು ಬಂದಿದ್ದಾನೋ ಅವನಿಗೆ ಅನ್ನವನ್ನು ಕೊಡಬೇಕು. ಅದು ವಿಶೇಷವಾಗಿ ಬ್ರಾಹ್ಮಣ, ಭಗವದ್ಭಕ್ತರು ಅವರಿಗಾಗಿದ್ದರೆ ವಿಶೇಷ. ಇಲ್ಲದೇ ಇದ್ದ ಪಕ್ಷದಲ್ಲೂ ಕೂಡ ಯಾರೇ ಇರ್ಬೋದು, ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಾಗ ಅವರು ನಮ್ಮ ಹತ್ರ ಕೇಳ್ತಾ ಇರಬೇಕಾದ್ರೆ ಊಟ ಕೊಡಿ, ಅನ್ನ ಕೊಡಿ ಅಂತ ಕೇಳಿದಾಗ, ಬಯಸಿದಾಗ ಕೊಡದೇ ಇದ್ದರೆ ಮಹಾಪಾಪ ಬರುತ್ತದೆ. ಅದೆಲ್ಲಿವರೆಗೆ ಅಂದರೆ ಈ ಉಪನಿಷತ್ತಿನಲ್ಲಿ ಹೇಳಿದಾಗೆ, ಕಾಠಕ ಉಪನಿಷತ್ತಿನಲ್ಲಿ ಯಮಧರ್ಮ ಹೇಳ್ತಾನೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರಾದರೂ ಹಸಿದು ಮನೆಯ ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಬರೀ ಆ ವ್ಯಕ್ತಿ ಬರುವುದಲ್ಲ, ಮತ್ತು ವೈಶ್ವಾನರಾಗ್ನಿರ್ ಪ್ರವಿಶತಿ ಅಂತ ಹೇಳ್ತಾರೆ. ವೈಶ್ವಾನರ ಅಗ್ನಿಯೇ ಮನೆಯನ್ನು ಪ್ರವೇಶ ಮಾಡ್ತದಂತೆ. ಆಗ ನಾವು ಆ ವ್ಯಕ್ತಿಗೆ ಕೊಡುವಂಥದ್ದೇನಿದೆ ಅನ್ನ, ಆ ಅನ್ನ ಆ ಬೆಂಕಿಯನ್ನು ಸಮಾಧಾನಗೊಳಿಸ್ತದಂತೆ, ಉಪಶಮನಗೊಳಿಸ್ತದಂತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಬೆಂಕಿಯೇ ಸಾಕು ಇಡೀ ಕುಲವನ್ನು ಸುಟ್ಟಾಕಲಿಕ್ಕೆ ಅಂತ ಹೇಳ್ತಾರೆ. ಯಮಧರ್ಮ ಹೇಳ್ತಾನೆ ಕಾಠಕ ಉಪನಿಷತ್ತಿನಲ್ಲಿ. ಆ ರೀತಿ ಅನ್ನದಾನವನ್ನು ಯಥಾಶಕ್ತಿ ಮಾಡಬೇಕು. ಮತ್ತು ಯಾರು ಬರ್ತಾರೆ ಬಂದವರಿಗೆ ನೆರಳನ್ನು ಕೊಡಬೇಕು ಅಂತ ಹೇಳಿದರೆ, ಅನ್ನದಾನ ಅಂದರೆ ಬಿಸಿಲಲ್ಲೇ ಅವರಿಗೆ ಅನ್ನ ಹಾಕಿ ಕಳಿಸೋದಲ್ಲ, ಅವರಿಗೆ ಮನೆಯಲ್ಲಿ ಕರೆದು ನೆರಳಲ್ಲಿ ಅವರಿಗೆ ಅನ್ನವನ್ನು ಹಾಕಬೇಕು, ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಡಬೇಕು. ವಿಶೇಷವಾಗಿ ಯಾರು ಸತ್ಪಾತ್ರರಿರ್ತಾರೆ, ಸಜ್ಜನರಿರ್ತಾರೆ ಅಂಥವರಿಗೆ, ಅಂದರೆ ಬಯಸಿ ಬರುವವರಿಗೆ, ಹಸಿದು ಬರುವವರಿಗೆ. ಅದಕ್ಕೆ ಹಿಂದೆ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ರು. ಈ ದಾನ, ಅನ್ನದಾನ ಅಂತ ಹೇಳಿದ್ರೆ, ಅತಿಥಿ ಸತ್ಕಾರ ಅಂದರೆ ಬ್ರಾಹ್ಮಣರಿಗೆ ಅಂತಲೇ ವಿಶೇಷವಾಗಿ ಹೇಳ್ತಾ ಇದ್ದೀರಿ. ಯಾಕೆ ಬೇರೆಯವರಿಗೆ ಹಸಿವಾಗೋದಿಲ್ವಾ? ಬೇರೆ ಯಾವ ಜಾತಿಯವರಿಗೆ ಹಸುವಾಗೋದಿಲ್ವಾ? ಅವರಿಗೂ ಕೂಡ ಅನ್ನ ಹಾಕ್ಬೋದಲ್ವ? ಅಂದರೆ ಇಷ್ಟೇ ವೈಶಿಷ್ಟ್ಯ. ಬ್ರಾಹ್ಮಣನಾದವ ಹಿಂದೆ ಯಾವ ರೀತಿ ಇರ್ತಾ ಇದ್ದ ಅಂತ ಹೇಳಿದ್ರೆ, ಬೆಳಗಿನಿಂದ ಉಪವಾಸ ಇರ್ತಾ ಇದ್ದವನು ಬ್ರಾಹ್ಮಣ. 2 ಹೊತ್ತು ಹಿಂದೆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದದ್ದು. ಮಧ್ಯಾಹ್ನದ ತನಕ ಉಪವಾಸ ಇರ್ತಾ ಇದ್ದ. ಅದಕ್ಕಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಹಸಿದು ಯಾರಾದರೂ ನನಗೆ ಅನ್ನ ಕೊಡ್ತಾರಾ ಅಂತ ಬರ್ತಾ ಇದ್ದ. ಆದರೆ ಉಳಿದವರಿಗೆ ಇಂತಹ ನಿಯಮಗಳಿಲ್ಲ. ಮಧ್ಯಾಹ್ನದ ತನಕ ಉಪವಾಸ ಇರಬೇಕು, ಆ ರೀತಿಯ ನಿಯಮಗಳಿಲ್ಲ. ಆದರೆ ಬ್ರಾಹ್ಮಣನಿಗೆ ಅವನಿಗೆ ಅನೇಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು ಮಧ್ಯಾಹ್ನದ ತನಕವೂ ಇರುವುದರಿಂದಾಗಿ ಅವನು ಉಪವಾಸವೇ ಇರ್ತಾ ಇದ್ದ. ಅದಕ್ಕಾಗಿಯೇ ವಿಶೇಷವಾಗಿ ಬ್ರಾಹ್ಮಣ ಸಂತರ್ಪಣೆ ಅಂತ ಬಂದದ್ದು.
ಯಾಕಂತೇಳಿದ್ರೆ ಅವರು ಹಸಿದಿರ್ತಾರೆ. ಹಸಿದವರು ಅನ್ನಕ್ಕೆ ಮುಖ್ಯವಾದ ಪಾತ್ರ. ಅದಕ್ಕಾಗಿ ಅವರಿಗೆ ನಾವೇನು ಕೊಡ್ತೇವೆ ಅದರಿಂದ ದೇವರು ಸಂತುಷ್ಟನಾಗ್ತಾನೆ ಅಂತ ಹೇಳಿ ಹಿಂದಿನಿಂದ ಬಂದದ್ದು. ಹಾಗೆ ಬ್ರಾಹ್ಮಣರ ಸಂತರ್ಪಣೆ ಹಸಿದು ಬಂದವರಿಗೆ ತಾನು ಕೊಡುವಂಥದ್ದು. ಇವತ್ತು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬ್ರಾಹ್ಮಣ ಸಂತರ್ಪಣೆ ಅಂತ ಹೇಳಿದ್ರೆ ನಾವು ಮೊದಲೇ ಹೋಗಿ ಹೇಳಿರ್ತೇವೆ, ಅವರು ಬಂದಿರ್ತಾರೆ. ಇದು ಅಭ್ಯಾಗತರನ್ನು ನಾವು ಅಂದರೆ ಹೇಳಿ ಬರುವಂಥವ್ರೇನಿದ್ದಾರೆ ಅವರು ಅಭ್ಯಾಗತರವರು. ಆದರೆ ಹೇಳದೆಯೇ ಅತಿಥಿ ಅಂತ ಕರೆಯುವುದದೇ, ಹೇಳದೆಯೇ ಹಸಿದು ಬರ್ತಾರೆ, ಹಿಂದೆ ಸಿಗ್ತಾ ಇದ್ರೆ ಆ ರೀತಿ ಅಂಥವರಿಗೆ ಅನ್ನದಾನವನ್ನು ಮಾಡಬೇಕು, ಸಂತೃಪ್ತಿಯನ್ನು ಪಡಿಸಬೇಕು. ನಂತರ ಒಳ್ಳೆ ಮಾತಾಡಬೇಕು. ಯಾವತ್ತೂ ಅನ್ನದಾನವನ್ನು ಹಾಕಬೇಕಾದ್ರೆ ಮುಖ್ಯವಾಗಿ ಆದರವಿಲ್ಲದ ಅಮೃತಾನ್ನ ಬೇಕೆ ಅಂತ ಹೇಳಿದಾಗೆ ಬರೀ ಊಟ ಹಾಕಿದರೆ ಸಾಕಾಗುವುದಿಲ್ಲ, ಅದರೊಟ್ಟಿಗೆ ಒಳ್ಳೆಯ ಮಾತುಗಳನ್ನಾಡಬೇಕು. ಮಾತುಗಳನ್ನಾಡಿ ಅವರನ್ನು ತೃಪ್ತಿಪಡಿಸಬೇಕು. ಇದೇ ನಮ್ಮಲ್ಲಿ ಸಾವಕಾಶದ ಮಾತುಗಳು ಅಂತೆಲ್ಲ ಇದೆ, ಆ ರೀತಿ ತೃಪ್ತಿಪಡಿಸಬೇಕು. ಹೀಗೆ ಯಾರು ಅನ್ನದಾನ ಹಾಗೂ ವಿದ್ಯಾದಾನ, ವಿದ್ಯೆಯೂ ಕೂಡ ಅಷ್ಟೇ ದಾನವನ್ನು ಮಾಡಲಿಕ್ಕಿರುವಂಥದ್ದು. ಅದು ಅಧ್ಯಾತ್ಮ ವಿದ್ಯೆ, ವೇದವಿದ್ಯೆ. ಅದನ್ನು ಯಾರು ದಾನ ಮಾಡ್ತಾ ಇರ್ತಾನೆ ಅಂತಹ ವ್ಯಕ್ತಿ ಇಲ್ಲಿಯೂ ಮುಂದೆಯೂ ಕೂಡ ತಾನು ಆನಂದವಾಗಿರ್ತಾನೆ ಅಂತ ಸುಮನ ದಾನದ ಬಗ್ಗೆ ತಿಳಿಸ್ಕೊಂಡೋದು. ಇದು ನಿತ್ಯ ದಾನ, ಮಾಡಲೇಬೇಕಾದ ದಾನ ಅಂತ. ಉಳಿದದ್ದು ಇದ್ದೇ ಇದೆ, ಆದರೆ ಇದು ಮುಖ್ಯವಾಗಿ ಮಾಡಬೇಕಾದದ್ದು. ಯಾಕಂದರೆ ಇದು ಕೇವಲ ಪಾಪ ಹೋಗ್ಲಿಕ್ಕೆ ಮಾಡೋದಲ್ಲ, ಮತ್ತು ನಮಗೆ ಪುಣ್ಯ ಬರಬೇಕು ಅಂತ ಹೇಳಿದರೆ ಇದು ಬೇಸಿಕ್, ಅದಕ್ಕೆ ಬೇಸ್ಮೆಂಟ್ ಆಗಿರುವಂಥದ್ದು ಅಂತ. ಮುಂದಿನದ್ದು ಹೇಳ್ತಾಳೆ ನಿಯಮದ ಬಗ್ಗೆ ತಿಳಿಸ್ಕೊಂಡು ಹೋಗ್ತೇನೆ ಅಂದರೆ 5ನೆಯದ್ದು ಧರ್ಮಾಚರಣೆಗೆ ಬೇಕಾಗಿರುವಂತಹ ಅಂಗ, ಅದಕ್ಕೆ ಸೇರಿರುವಂತಹದ್ದು 5ನೆಯದ್ದು ಯಾವುದು ಅಂದರೆ ನಿಯಮ ಅಂತ ಹೇಳಿದರೆ ಏನು ಅದನ್ನು ಹೇಳ್ತಾಳೆ. ದೇವಾನಾಂ ಬ್ರಾಹ್ಮಣಾನಾಂಚ ಪೂಜಾ ಸ್ವಭಿರತೋ ಹಿ ಯಃ ನಿತ್ಯಂ ನಿಯಮ ಸಂಯುಕ್ತೋ ದಾನವ್ರತೇಷು ಸುವ್ರತಾ ಉಪಕಾರೇಷು ಪುಣ್ಯೇಷು ನಿಯಮೋಯಂ ಪ್ರಕೀರ್ತಿತಃ. ವಾಸ್ತವಿಕವಾಗಿ ನಿಯಮ ಅಂತ ಹೇಳಿದರೆ ನಮ್ಮಲ್ಲಿ ಕೆಲವು ನಿಯಮಗಳನ್ನು ಅಳವಡಿಸಿಕೊಳ್ಳುವುದು, ಡಿಸಿಪ್ಲಿನ್. ಯಾವತ್ತು ಧರ್ಮಾಚರಣೆಯನ್ನು ಮಾಡಬೇಕಾದರೆ ಶಿಸ್ತನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ದೇವತೆಗಳ, ಬ್ರಾಹ್ಮಣರ, ಭಗವದ್ಭಕ್ತರ ಇಂತಹ ಇವರ ನಾವು ಆರಾಧನೆಯನ್ನು ಮಾಡಬೇಕಾದ್ರೆ, ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲೊಂದು ಕ್ರಮವನ್ನು ಇಟ್ಟುಕೊಳ್ಬೇಕು. ಇವತ್ತೊಂದು ರೀತಿ ಮಾಡೋದು, ನಾಳೆ ಒಂದು ರೀತಿ ಮಾಡೋದು, ಅಥವಾ ಇಷ್ಟ ಬಂದಾಗ ಒಂದು ದಿನ ಮಾಡದ, ಮತ್ತು ಒಂದು ತಿಂಗಳು ಇಲ್ಲವೇ ಇಲ್ಲ, ಮತ್ತು ಯಾವಾಗಲೂ ಇಷ್ಟ ಬಂದಾಗ ಮಾಡದ. ಪೂಜೆಯನ್ನು ಇರಬಹುದು, ಬ್ರಾಹ್ಮಣ ಆರಾಧನೆ ಇರಬಹುದು, ಅಥವಾ ಯಾವುದೇ ನಿಯಮ ಇರಬಹುದು, ವ್ರತ ಇರಬಹುದು. ಖುಷಿ ಬಂದಾಗ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಪುಣ್ಯಕ್ಕೆ ಕಾರಣ ಆಗೋಲ್ಲ ಅಂತ ಹೇಳ್ತಾರೆ. ಯಾವತ್ತೂ ನನಗೆ ಪುಣ್ಯ ಬರಬೇಕು ಅಂತ ಹೇಳಿದ್ರೆ ನಿಯಮಿತವಾಗಿ ನಾನು ಮಾಡ್ತಾ ಇರಬೇಕು. ಅದನ್ನು ನಿಯಮಿತವಾಗಿ ಅಂದರೆ ಶಿಸ್ತಲ್ಲಿ ಮಾಡ್ತಾ ಇರಬೇಕು. ಕೇವಲ ಒಂದು ದಿನ ಜಪ ಮಾಡಿದೆ, ಇನ್ನು 10 ದಿನ ಜಪವೇ ಇಲ್ಲ ಅಂತ ಹೇಳಿದ್ರೆ ಆ ಜಪಕ್ಕೆ ಪ್ರಯೋಜನ ಇಲ್ಲ. ಮತ್ತೆ 10 ದಿನ ಬಿಟ್ಟು ಮಾಡ್ತೇನೆ ಅಂತ ಹೇಳಿದ್ರೆ ಆವಾಗ ಗಾಯತ್ರಿ ಮಾತೆ ಹೋಗ್ಬಿಟ್ಟಿರ್ತಾಳೆ, ಮತ್ತೆ ಅವಳು ಬರೋಲ್ಲ. ಅದಕ್ಕಾಗಿ ಉಪನಯನ ಆದಮೇಲೆ ಶಿಸ್ತುಬದ್ಧವಾಗಿ ಅವನು ಪ್ರತಿದಿನ 2 ಹೊತ್ತು 3 ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡ್ತಾ ಬರಬೇಕು. ಆ ರೀತಿ ನಿಯಮವನ್ನು ಅಳವಡಿಸಿಕೊಂಡು ತಾನು ಮಾಡ್ತಾ ಬಂದಾಗ ಆ ಗಾಯತ್ರಿ ಜಪ ಅಥವಾ ಸಂಧ್ಯಾ ವಂದನೆ ಅನ್ನುವಂಥದ್ದು ಅವನಿಗೆ ಫಲಕಾರಿಯಾಗ್ತದೆ. ಪ್ರತಿಯೊಂದು ಕೂಡ ಅಷ್ಟೇ, ಯಾವುದೇ ಒಂದು ಪುಣ್ಯ ಕಾರ್ಯ ಅನ್ನುವಂಥದ್ದು ಪುಣ್ಯವನ್ನು ಹುಟ್ಟಿಸಬೇಕಾದ್ರೆ ನಾವು ಅದರಲ್ಲೊಂದು ಶಿಸ್ತನ್ನು ಅಳವಡಿಸಿಕೊಳ್ಬೇಕು. ಇಲ್ಲದಿದ್ದರೆ ಪ್ರಯೋಜನಕಾರಿ ಆಗುವುದಿಲ್ಲ. ಇದು ಎಲ್ಲಿ ಅಂತೇಳಿದರೆ ಪುಣ್ಯಾತ್ಮರಲ್ಲಿ ಪುಣ್ಯ ಕಾರ್ಯವನ್ನು ಮಾಡಬೇಕಾದ್ರೆ, ನಮಗೆ ಯಾರು ಉಪಕಾರ ಮಾಡಿದ್ದಾರೆ ಅವರಿಗೆ ನಾವೇನಾದರೂ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಮುಖ್ಯವಾಗಿ ಶಿಸ್ತುಬದ್ಧವಾಗಿ ಮಾಡಬೇಕು. ನಿಯಮವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಮಾಡಬೇಕು. ಇದು ನಿಯಮ. ಪುಣ್ಯ ಸಂಪಾದನೆಗೆ ಬೇಕಾಗಿರುವಂಥದ್ದು, ಧರ್ಮಾಚರಣೆಗೆ ಬೇಕಾಗಿರುವ ಇನ್ನೊಂದು ಅಂಗ ಅಂತ ತಿಳಿಸ್ಕೊಂಡು ಹೋದ್ಲು. ಆನಂತರ 6ನೆಯದ್ದು ತಿಳಿಸ್ತಾಳೆ, ಕ್ಷಮ. ಮನುಷ್ಯನಲ್ಲಿ ಕ್ಷಮಾಗುಣ ಬೇಕು. ಕ್ಷಮೆ ಅಂತ ಹೇಳಿದ್ರೆ ಸಹನೆ. ಏನದು ಸಹನೆ ಅಥವಾ ಕ್ಷಮೆ ಅಂತ ಹೇಳಿದ್ರೇನು ಅದನ್ನು ಹೇಳ್ತಾಳೆ. ಪರಾಂ ಕ್ರೋಶಂ ಹಿ ಸಂಶ್ರಿತ್ಯ ತಾಡಿತೇ ಸತಿ ಕೇನಚಿತ್ ಕ್ರೋಧನ್ನ ಚೇವ ಗಚ್ಚೇತ್ತು ತಾಡಿತೋ ನಹಿ ತಾಡಯೇತ್ ಸಹಿಷ್ಣು ಸ್ಯಾತ್ ಸಧರ್ಮಾತ್ಮ ನಹಿ ರಾಗಂ ಪ್ರಯಾತಿ ಚ ಸಪಶ್ನಾತಿ ಪರಂ ಸೌಖ್ಯಂ ಇಹ ಚ ಮುತ್ರವಾಪಿ ಚ. ಯಾರು ನಮ್ಮ ಬಗ್ಗೆ ಎಷ್ಟೇ ಅಪಪ್ರಚಾರವನ್ನು ಮಾಡಲಿ, ನಾವು ಮಾತ್ರ ನಮ್ಮ ಒಂದು ಮನಸ್ಸಿನ ತಾಳ್ಮೆ ಏನಿದೆ, ಸಹನೆ ಏನಿದೆ, ಅದನ್ನು ಕಳ್ಕೊಳ್ಬಾರದು. ನಮ್ಮ ಬಗ್ಗೆ ಯಾರು ಎಷ್ಟು ಬೇಕಾದರೂ ಬೈಲಿ, ಕಡೆಗೆ ನಮಗೆ ಹೊಡೆದ್ರು ಬೈದರು, ನಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿದರೂ ಕೂಡ ಯಾವತ್ತೂ ಕ್ರೋಧಕ್ಕೊಳಗಾಗಬಾರ್ದು, ಸಿಟ್ಟಿಗೆ ಒಳಗಾಗಬಾರ್ದು, ಮನೋವಿಕಾರಕ್ಕೊಳಗಾಗಬಾರ್ದು. ಇದು ಬಹಳ ಮುಖ್ಯವಾಗಬೇಕಾದದ್ದು ಅಂತ ಹೇಳ್ತಾರೆ. ಕ್ಷಮಾಗುಣದಲ್ಲಿ ಮುಖ್ಯವಾಗಬೇಕಾದದ್ದು ಇದು. ಅದರಲ್ಲಿಯೂ ಕೂಡ ಯಾರು ಸಜ್ಜನರಿದ್ದಾರೆ, ಯಾರು ದೊಡ್ಡವರಿದ್ದಾರೆ
ಅವರು ನಮ್ಮ ಬಗ್ಗೆ ಎಷ್ಟೇ ಕೆಟ್ಟದ್ದನ್ನು ಮಾಡಿದರೂ ಕೂಡ ಪ್ರತಿಯಾಗಿ ನಾವು ಅವರಿಗೆ ಏನೂ ಮಾಡಲಿಕ್ಕೆ ಹೋಗಬಾರ್ದು. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ನಮಗಿಂತ ಸಣ್ಣವರಿಗೇ ನಾವು ಮಾಡಲಿಕ್ಕೆ ಹೋಗಬಾರ್ದು. ಆದರೂ ಅಲ್ಲಿ ಆದರೂ ಕೂಡ ಅವರಿಗೆ ಬುದ್ಧಿ ಕಲಿಸುವ ಒಂದು ದೃಷ್ಟಿಯಿಂದಲಾದರೂ ನಾವು ಅವರಿಗೇನಾದರೂ ಮಾಡಲಿಕ್ಕೆ ಹೋಗ್ಬೋದು. ಆದರೆ ನಮಗಿಂತ ದೊಡ್ಡವರೇನಿದ್ದಾರೆ ಅವರಿಗೆ ನಾವು ಪ್ರತಿಯಾಗಿ ಏನು ಮಾಡಲಿಕ್ಕೆ ಹೋಗಬಾರ್ದು. ಸಹನೆಯಿಂದ ತಾಳ್ಮೆಯಿಂದಲೇ ತಾವು ವರ್ತಿಸಬೇಕು ಅಂಥವ್ರ ಹತ್ರ. ಅಥವಾ ಯಾರು ದುಷ್ಟರಿದ್ದಾರೆ, ದುಷ್ಟರು ನಮ್ಮ ಬಗ್ಗೆ ಏನೇ ಮಾಡಲಿ ನಾವು ತಾಳ್ಕೊಂಡಿರಬೇಕು. ಯಾಕಂದರೆ ಇದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ ವಾದಿರಾಜರು ಹೇಳಿದಾಗೆ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ವಾದಿರಾಜರು ಇದನ್ನೇ ಹೇಳ್ತಾರೆ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ಈ ರೀತಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸಹನೆ ತಾಳ್ಮೆ ಅದನ್ನು ಕಳ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದರೆ ಇದು ಈ ಪುಣ್ಯ ಸಂಪಾದನೆಗೆ ಎಷ್ಟು ಮುಖ್ಯವಾದ ಅಂಗ ಅಂತ ಹೇಳಿದರೆ, ಈ ಒಂದು ತಾಳ್ಮೆ ಸಹನೆ ಅನ್ನೋ ಒಂದು ಇಲ್ಲದೇ ಇದ್ದ ಪಕ್ಷದಲ್ಲಿ ಇವನು ಸಂಪಾದನೆ ಮಾಡಿದ್ದನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ಒಂದೇ ಕ್ಷಣದಲ್ಲಿ. ತಾಳ್ಮೆ ಸಹನೆ ಇಲ್ಲದಿದ್ದರೆ ಏನು ಪುಣ್ಯ ಸಂಪಾದನೆ ಮಾಡ್ತಾನೆ ಅದೆಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ. ಯಾವ ರೀತಿ ಒಡೆದ ಮಡಿಕೆ ಆಗ್ಬಿಡ್ತದೆ. ಅದಕ್ಕೆ ಸಹನೆ ಅನ್ನೋದು ಬಹಳ ಮುಖ್ಯ. ಹಿಂದೆ ಋಷಿ ಮುನಿಗಳು ಇವರನ್ನೆಲ್ಲ ನಾವು ನೋಡ್ತೇವೆ. ವಾಸ್ತವಿಕ ಅವರು ವರಶಾಪ ಮುಂತಾದವುಗಳನ್ನು ಕೊಡಲಿಕ್ಕೆ ಸಮರ್ಥರಾದವರು. ಹಾಗಿದ್ದರೂ ಕೂಡ ದೈತ್ಯರಿಗಾಗಲಿ ರಾಕ್ಷಸರಿಗಾಗಲಿ ಶಾಪ ಕೊಡ್ತಾ ಇರಲಿಲ್ಲ ಅವರು. ಮತ್ತು ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು, ಸ್ವಾಮಿ ಈ ದುಷ್ಟರ ಉಪಟಳ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಏನಾದರೂ ಮಾಡು ಅಂತ. ಯಾಕೆ ಅಂತ ಹೇಳಿದರೆ ಅವರೇ ಶಾಪ ಕೊಟ್ಟು ಸಾಯಿಸ್ಬೋದಿತ್ತಲ್ವ. ತಮ್ಮ ತಪಶಕ್ತಿ ಕಮ್ಮಿ ಆಗ್ತದೆ, ಇಲ್ಲಿವರೆಗೆ ನಾವೇನು ಪುಣ್ಯ ಸಂಪಾದನೆ ಮಾಡಿದ್ದೇವೆ ಅದು ಹೊರಟು ಹೋಗ್ತದೆ ಎಂಬ ಕಾರಣದಿಂದಾಗಿ ಮೌನವಾಗಿ ಶಾಂತವಾಗಿ ಕ್ರೋಧರಹಿತವಾಗಿ ಇರ್ತಾಯಿದ್ರು. ಅದನ್ನು ತನ್ನಲ್ಲಿ ಅಳವಡಿಸ್ಕೊಳ್ಬೇಕು. ಪುಣ್ಯ ನಮ್ಮಲ್ಲಿ ಉಳಿಬೇಕು ಅಂದರೆ ನಾವು ಸಹನೆಯನ್ನು ತಾಳ್ಮೆಯನ್ನು ಅಳವಡಿಸಿಕೊಳ್ಬೇಕು. ಮನಸ್ಸು ಯಾವತ್ತೂ ಟೆಂಪ್ಟ್ ಆಗಬಾರದು ಅಂತ ಹೇಳ್ತಾರೆ. ಮನಸ್ಸು ಟೆಂಪ್ಟ್ ಆಗಿಬಿಡ್ತದೆ, ಕೋಪಕ್ಕೆ ಒಳಗಾಗ್ಬಿಡ್ತದೆ, ತಿಳ್ಕೊಳ್ಬಾರ್ದು. ಮತ್ತು ಒಳ್ಳೆ ರೀತಿಯಿಂದ ನಾವು ತಿಳ್ಕೊಳ್ಬೇಕು. ಯಾವ ರೀತಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಹಿಷ್ಣು ಸ್ಯಾತ್, ಸಹಿಸಿಕೊಳ್ಳುವವನಾಗಬೇಕು. ಒಳಗಿನದು ಸಿಟ್ಟು ಬರ್ತದೆ, ಸಿಟ್ಟು ಬರೋಲ್ಲ ಅಂತಲ್ಲ. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ, ಕೆಟ್ಟದಾಗಿ ಬೈಬೇಕಾದ್ರೆ, ಹೊಡಿಬೇಕಾದ್ರೆ ಸಿಟ್ಟು ಬರ್ತದೆ ಮನುಷ್ಯನಿಗೆ. ಯಾಕಂದರೆ ಎಷ್ಟಂದರೆ ಉಪ್ಪು ಖಾರ ಹುಳಿ ತಿಂದ ದೇಹ ಅಲ್ವಾ. ಆಗಿದ್ರೂ ಕೂಡ ಸಹಿಸಿಕೊಳ್ಳಬೇಕು ಅದನ್ನು. ಅಲ್ರಿ ಹೇಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ಸುಮ್ಮನೆ ಎಷ್ಟು ಚಂದ ಹೇಳ್ತಾಳೆ ಅಂದರೆ ಸಧರ್ಮಾತ್ಮ ಅಂತ ಹೇಳ್ತಾಳೆ. ಯಾವಾಗ ನಮ್ಮ ಮನಸ್ಸು ಧರ್ಮದ ಕಡೆಗೆ ಆಸಕ್ತಿ ಉಳ್ಳದ್ದಾಗಿರ್ತದೆ ಆಗ ಸಹಿಸಿಕೊಳ್ಳಿಕ್ಕಾಗ್ತದೆ. ಧಾರ್ಮಿಕವಾಗಿರ್ತದೆ ಆಗ ಸಹಿಸಿಕೊಳ್ಳಿಕ್ಕಾಗ್ತದೆ. ಅಲ್ಲ, ಧಾರ್ಮಿಕವಾಗಿದ್ದರೆ ಸಹಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಈ ರೀತಿಯೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ ಸಹಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದರೆ, ಧರ್ಮ ಏನು ಹೇಳ್ತದೆ ಅಂತ ಹೇಳಿದರೆ, ಧರ್ಮಶಾಸ್ತ್ರಗಳೇನು ಹೇಳ್ತದೆ ಅಂತ ಹೇಳಿದರೆ, ಬೇರೆಯವರು ನಿಮ್ಮನ್ನು ಹೊಗಳಿ ನಿಮ್ಮ ಪುಣ್ಯವನ್ನು ತಗೊಂಡು ಹೋಗ್ತಾರೆ. ಅದೇ ನಿಮ್ಮನ್ನು ತೆಗಳಿ ನಿಮ್ಮ ಪಾಪವನ್ನು ತಗೊಂಡು ಹೋಗ್ತಾರೆ. ಅದಕ್ಕಾಗಿ ಯಾರು ಒಬ್ಬ ಧರ್ಮವನ್ನು ತಿಳ್ಕೊಂಡಿರ್ತಾನೆ ಅವನು ಇನ್ನೊಬ್ಬರು ತನ್ನ ಬಗ್ಗೆ ಏನೇ ಹೇಳಿದರೂ ಕೂಡ ತಾನದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋಲ್ಲ. ಕಾರಣ ಏನಂದರೆ ನನ್ನ ಪಾಪ ಹೋಗ್ತಾ ಇದೆ ಅಂತ ಆರಾಮಾಗಿರ್ತಾನೆ. ಒಂದೊಮ್ಮೆ ಅವ್ರು ಹೇಳಿದ ಅಂಶದಲ್ಲಿ ಏನಾದರೂ ಸತ್ಯವಾದದ್ದಿದ್ರೆ ತನ್ನ ಬಗ್ಗೆ ಆಕ್ಷೇಪ ಇದ್ದರೆ, ನನ್ನಲ್ಲಿ ಇಂಥ ತಪ್ಪು ನಡೆದಿದೆ, ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಈ ರೀತಿ ಸರಿ ಮಾಡ್ಕೊಳ್ತಾನೆ. ಇಲ್ಲ, ತನ್ನಲ್ಲಿ ಇಲ್ಲದೇ ಇದ್ದದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಪಾಪ ಹೋಯ್ತು. ಯಾಕಂದರೆ ಪುರಂದರದಾಸರು ಹೇಳಿದಾಗೆ, ನಿಂದಕರಿರಬೇಕು ಹಂದಿಗಿದ್ದರೆ ಕೇರಿ ಹ್ಯಾಂಗೆ ಶುಕಾಂಗೆ ನಿಂದಕರಿರಬೇಕು. ಪುರಂದರದಾಸರು ನಿಂದಕರಿರಬೇಕು ಅಂತ ಹೇಳ್ತಾರೆ, ಬೇಡ ಅಂತ ಹೇಳೋಲ್ಲ. ಯಾಕಂತ ಹೇಳಿದ್ರೆ ಅಂಥವ್ರು ಹಂದಿಗಳಿದ್ದಾಗೆ. ನಮ್ಮ ಪಾಪವನ್ನೆಲ್ಲ ಅಂದಂದು ಮಾಡಿದ ಪಾಪದ ರಾಶಿಯ ಕೊಂಡೊಯ್ವರು ನಿಂದಕರು. ನಾವು ಅವತ್ತು ಮಾಡಿದ ಪಾಪವನ್ನು ಸುಲಭವಾಗಿ ಕಳ್ಕೊಳ್ಬೇಕು ಅಂದರೆ ಇಂಥ ನಿಂದಕರಿದ್ದರೆ ಸಾಕು, ಅವರು ನಮ್ಮ ಪಾಪವನ್ನೆಲ್ಲ ಕಳೀತಾರೆ. ಈ ರೀತಿ ಒಬ್ಬ ಧರ್ಮಾತ್ಮ ತಿಳ್ಕೊಳ್ತಾನೆ. ಅದಕ್ಕಾಗಿ ತಾನು ಕೆಟ್ಟದಾಗಿ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಅಂದರೆ ನೋಡಿ, ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಅವನಲ್ಲಿ. ಯಾವತ್ತೂ ನಮ್ಮೊಳಗೆ ಧರ್ಮ ಇದ್ದಾಗ, ಧರ್ಮದ ಚಿಂತನೆ ಇದ್ದಾಗ ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಹೊರತು ನೆಗೆಟಿವ್ ಥಿಂಕಿಂಗ್ಗಳು ಬರುವುದಿಲ್ಲ. ಆದರೂ ಕೂಡ ಒಂದು ಅಂಶದಿಂದ ನಮಗೆ ನೆಗೆಟಿವ್ ಥಿಂಕಿಂಗ್ ಬರಲಿಕ್ಕೆ ಸಾಧ್ಯ ಉಂಟು. ಹೌದು, ನಮ್ಮ ಪಾಪ ಹೋಗ್ತದೆ ಅಂತ ಏನು ನಾವು ಆರಾಮಾಗಿ ಹೊರಗಿನಿಂದ ಕೂರ್ಬೋದು. ಆದರೆ ಜನನ ಬಗ್ಗೆ ಏನೇನೋ ತಿಳ್ಕೊಳ್ತಾರಲ್ವ. ಇವರು ಅಪಪ್ರಚಾರ ನಮಗಾಗದೇ ಇದ್ದವರು ಊರಿಡೀ ಅಪಪ್ರಚಾರ ಮಾಡಿಟ್ರು ಅಂತ ಹೇಳಿದರೆ ನಾವು ತಲೆ ಎತ್ತಿ ತಿರುಗುವುದಾದರೆ ಹೇಗೆ? ಜನ ಏನೇನೋ ಹೇಳ್ಕೊಳ್ತಾರಲ್ವ. ನಮಗೆ ಊರಲ್ಲಿ ಬಾಳುವುದೇ ಕಷ್ಟ ಆಗಿಬಿಡ್ತದಲ್ವ. ಹೀಗೆ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಏನಾದರೂ ನಾವು ಮಾಡಬೇಕಾಗ್ತದಲ್ವ ಅಂತ ಹೇಳ್ಬೋದು. ಒಂದೊಂದು ಸತ್ಯ,
ಏನು ಅಂತ ಹೇಳಿದರೆ, ಇದನ್ನು ಮಹಾಭಾರತದಲ್ಲಿ ವಿದುರನು ಕೂಡ ಹೇಳ್ತಾನೆ. ಮನುಷ್ಯ ತಾಳ್ಮೆ ಏನಿದೆ, ತಾಳ್ಮೆಯನ್ನು ಅನೇಕ ಮಂದಿ ದೌರ್ಬಲ್ಯ ಅಂತ ತಿಳ್ಕೊಳ್ತಾರೆ. ಅವರಿಗೇನು ಮಾಡುವ ತಾಕತ್ತಿಲ್ಲ, ಅದಕ್ಕೆ ಈ ರೀತಿ ಸುಮ್ಮನೆ ಕೂತಿದ್ದಾರೆ ಅಷ್ಟೇ ಅಂತ. ಇಲ್ಲ, ತಾಳ್ಮೆಯಿಂದ ಏನನ್ನು ಸಾಧಿಸ್ಬೋದು ಅದನ್ನು ಕೋಪದಿಂದ ಸಾಧಿಸ್ಲಿಕ್ಕಾಗೋಲ್ಲ, ದ್ವೇಷದಿಂದ ಸಾಧಿಸ್ಲಿಕ್ಕಾಗೋಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ನ್ಯಾಯ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಬಗ್ಗೆ ಯಾರು ಏನು ಬೇಕಾದರೂ ಹೇಳಲಿ, ಅದು ಕೇವಲ ತಾತ್ಕಾಲಿಕವಾಗಿರ್ತದೆ. ಹೇಗೆ ಅಂತ ಹೇಳಿದರೆ, ಸೂರ್ಯ ಚೆನ್ನಾಗಿ ಬೆಳಗುತ್ತಾ ಇದ್ದಾನೆ ಅಂತ ಬೆಳಗುತ್ತಾ ಇರುವ ಸೂರ್ಯನನ್ನು ಕಪ್ಪು ಮೋಡಗಳು ಮುಚ್ಚಿಬಿಟ್ಟು, ಮಳೆ ಬರುವ ಮೋಡ ಏನಿದೆ ಮುಚ್ಚಿಬಿಡ್ತು. ಎಷ್ಟು ಹೊತ್ತು ಮುಚ್ಚಿಟ್ಕೊಳ್ತದೆ ಆ ಸೂರ್ಯನನ್ನು? ಕೆಲವು ಗಂಟೆ ಅಥವಾ ಹೆಚ್ಚು ಅಂದರೆ ಹಬ್ಬ ಅಂದರೆ ಕೆಲವು ದಿನ. ಆಮೇಲೆ ಆ ಮೋಡ ಕರಗಿ ಹೋಗಬೇಕಲ್ವ? ಆ ಸೂರ್ಯ ಮತ್ತೆ ಪ್ರಕಾಶಮಾನವಾಗಿ ಕಾಣಲೇಬೇಕಲ್ವ? ಆ ಸೂರ್ಯನನ್ನು ಮುಚ್ಚಿಕ್ಕಾಗೋಲ್ಲ ಮೋಡಗಳು, ಯಾಕಂದರೆ ಅವನು ಪ್ರಕಾಶಮಾನವಾಗಿರುವವ. ಆ ರೀತಿ ನಾವು ಧರ್ಮ ಮಾರ್ಗದಲ್ಲಿದ್ದು ಅಂದರೆ, ಸರಿಯಾದ ಮಾರ್ಗದಲ್ಲಿದ್ದು ಅಂದರೆ, ಇಂಥ ಅಪಪ್ರಚಾರಗಳು ಹೆಚ್ಚು ದಿನ ನಮಗೇನು ಕೆಡುಕು ಮಾಡೋಲ್ಲ. 4 ದಿನ ಕೆಡುಕು ಮಾಡ್ಬೋದು, ಆದರೆ ಜನ ಮತ್ತೆ ಅರ್ಥ ಮಾಡ್ಕೊಳ್ತಾರೆ, ಓ ಅವ್ರು ಹೇಳಿದ್ದೇ ತಪ್ಪು, ನೋಡಿ ಇವರು ಸರಿಯಾಗೇ ಇದ್ದಾರೆ, ಇವರು ಪಾಪ ಇವ್ರ ಬಗ್ಗೆ ಏನೇನೇ ಹೇಳಿಬಿಟ್ರಲ್ವ, ಮತ್ತೆ ಜನಗಳಿಗೆ ಗೊತ್ತಾಗತ್ತೆ. ಆದರೆ ಅಲ್ಲಿಯ ತನಕ ನಾವು ತಾಳ್ಮೆಯನ್ನು ವಹಿಸಬೇಕು, ಬಹಳ ಮುಖ್ಯವಾಗಬೇಕಾದದ್ದು. ಅದಕ್ಕೋಸ್ಕರ ಹೇಳ್ತಾರೆ ಸಧರ್ಮಾತ್ಮ, ಯಾವತ್ತೂ ಮನಸ್ಸು ಧಾರ್ಮಿಕವಾಗಿರಬೇಕು. ಯಾರು ನಮ್ಮ ಬಗ್ಗೆ ಏನು ಹೇಳಿದರೂ ಕೂಡ ನಾನು ಅಧರ್ಮವನ್ನು ಮಾಡೋಣ ಅಂತ ಮನಸ್ಸಿಗೆ ಕಾಣಬಾರ್ದು. ನಾನು ಅವನಿಗೆ ಹೊಡೆದು ಬಿಡ್ತೇನೆ, ಬಡಿದು ಬಿಡ್ತೇನೆ, ನಾಶ ಮಾಡಿಬಿಡ್ತೇನೆ, ಅವನಿಗೂ ನಾನು ಪ್ರತಿಯಾಗಿ ಏನಾದರೂ ಮಾಡಲಿಕ್ಕೆ ಹೋಗ್ತೇನೆ, ಇಂತಹ ಕೆಟ್ಟ ಅಧಾರ್ಮಿಕ ಭಾವನೆಗಳು ಮನಸ್ಸಿನಲ್ಲಿ ಬರಬಾರದು. ಮನುಷ್ಯ ಆ ಧಾರ್ಮಿಕ ಮಾರ್ಗವನ್ನು ಬಿಟ್ಟು ಅಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿ ಸಹನೆಯನ್ನು ಕಳ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ರಾಗಂ ಪ್ರಯಾತಿಚ ಅಂದರೆ ಒಳಗಿನಿಂದ ಆಸೆ ಹುಟ್ಟಿ, ಅಯ್ಯೋ ನನಗೆಲ್ಲ ಏನೇನೋ ಹೇಳಿಬಿಡ್ತಾರಲ್ವ, ನನಗೆ ಆ ರೀತಿ ಆಗಬಾರ್ದು, ನನಗೆ ಮರ್ಯಾದೆ ಸಿಗಬೇಕು, ಹಾಗೆ ಹೇಗೆ ಅಂತ ಏನೇನೋ ಒಳಗಿನ ಆಸೆಯಿಂದಾಗಿ ಮನುಷ್ಯ ತಾನು ತಾಳ್ಮೆಯನ್ನು ಕಳ್ಕೊಳ್ತಾನೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಆಸೆ ಬುರುಕನಾಗಬಾರ್ದು. ಯಾವುದೇ ಕಾರಣಕ್ಕೂ ಮನಸ್ಸು ಧರ್ಮದ ಒಂದು ಚಿಂತನೆಯಿಂದ ದೂರ ಆಗಬಾರದು. ಹಾಗಿದ್ದರೆ ಮನುಷ್ಯ ತನ್ನಲ್ಲಿ ಕ್ಷಮಾಗುಣವನ್ನು, ಸಹನೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ಅವನು ಇಲ್ಲಿಯೂ ಸುಖವಾಗಿರ್ತಾನೆ, ಮುಂದೆಯೂ ಸುಖವಾಗಿರ್ತಾನೆ ಅಂತ ಹೇಳಿದರೆ ಮನಸ್ಸು ಆರಾಮಾಗಿರ್ತದೆ ಅಂತ ಹೇಳಿ ಈ ಕ್ಷಮಾಗುಣದ ಬಗ್ಗೆ ತಿಳಿಸಿಕೊಟ್ಲು. ಮುಂದೆ ಹೇಳ್ತಾಳೆ ಶೌಚದ ಬಗ್ಗೆ. ಮನುಷ್ಯನಿಗೆ ಪುಣ್ಯ ಬರಬೇಕು ಅಂತಿದ್ರೆ, ಪುಣ್ಯ ಸಂಪಾದನೆ ಮಾಡಬೇಕು ಅಂತಿದ್ರೆ, ಅವಾಗ ಅವನಿಗೆ ಮುಖ್ಯವಾಗಿ ಬೇಕಾದದ್ದು ಶುಚಿತ್ವ. ಅದನ್ನೇ ನಾವು ಮಡಿ ಅಂತ ಕರಿತೇವೆ. ಆದರೆ ನಮ್ಮ ಮಡಿಯ ಅರ್ಥ ಸ್ವಲ್ಪ ಬೇರೆಯೇ ಇದೆ. ನಮಗೇನು ಅಂತ ಹೇಳಿದ್ರೆ, ಸ್ನಾನ ಮಾಡಿ ಬಂದುಬಿಟ್ಟ ಅಂದರೆ ಮಡಿ, ಸ್ನಾನ ಮಾಡಿ ಬಂದ ಮಡಿ, ಬಟ್ಟೆ ಉಟ್ಕೊಂಡ್ಬಿಟ್ಟ, ಆಮೇಲೆ ಅವನು ಮಡಿ. ಇಷ್ಟಿಂದಲೇ ಮಡಿ ಆಗೋಲ್ಲ. ಕೇವಲ ಸ್ನಾನ ಮಾಡಿಕೊಂಡು ಬಂದ ಹಾರುವುದರಿಂದಲೇ ಮಡಿ ಆಗೋಲ್ಲ. ಇದನ್ನೇ ಪುರಂದರದಾಸರು ಬೈತಾರೆ, ಮಡಿ 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 ಎಂದು 3 ಮೊಳ ಹಾರುತಿ ಮಡಿಯಲ್ಲಿ ಬಂತು ಪಿಕನಾಸಿ ಅಂತ. ಇದಕ್ಕೆ ಅವರು ಬೈಯುವಂಥದ್ದು. ಯಾಕಂದರೆ ಸುಮನ ಹೇಳ್ತಾಳೆ, ಶೌಚ ಅನ್ನುವಂಥದ್ದು 2 ವಿಧವಾಗಿದೆ ಅಂತ. ಶೌಚಮೇವಂ ವದಾಮ್ಯಹಂ ಸಭಾಕ್ಯಾಭ್ಯಂತರೆ ಯೋ ವೈ ಶುದ್ಧೋ ರಾಗ ವಿವರ್ಜಿತ ಸ್ನಾನಾಚಮನ ಕೈರೇವ ವ್ಯವಹಾರೇಣ ವರ್ತತೆ. ಮಡಿ ಅನ್ನುವಂಥದ್ದು 2 ಇದೆ. ಒಂದು ಒಳಗಿನ ಮಡಿ, ಇನ್ನೊಂದು ಹೊರಗಿನ ಮಡಿ. ಕೇವಲ ಹೊರಗಿನ ಮಡಿಯಿಂದಲೇ ಯಾರೂ ಮಡಿಯಾಗೋಲ್ಲ. ಹಾಗಂತ ಬರೀ ಸ್ನಾನ ಮಾಡುವುದರಿಂದಲೇ ಯಾರೂ ಮಡಿಯಾಗೋಲ್ಲ. ಯಾವತ್ತೂ ಸ್ನಾನ ಅನ್ನುವುದು ಕೂಡ ನಮಗೆ ಮಡಿಗೆ ಯಾವಾಗ ಕಾರಣ ಆಗತ್ತೆ, ಶುಚಿಗೆ ಯಾವಾಗ ಕಾರಣ ಆಗತ್ತೆ ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಹೀಗೆ ಸ್ನಾನ ಮಾಡಿದರೆ ನೀನು ಮಡಿ ಆಗ್ತೀಯಾ ಅಂತ ಹೇಳಿದ್ದಾರೆ. ಆ ರೀತಿ ಸ್ನಾನ ಮಾಡಿದರೆ ಮಾತ್ರ ಮಡಿ ಆಗ್ತದೆ, ಇಲ್ಲದೇ ಇದ್ದರೆ ಮಡಿ ಆಗೋಲ್ಲ. ಇನ್ನೂ ಒಂದೇನು ಅಂತ ಹೇಳಿದ್ರೆ, ಈ ಮಡಿ ಮಾಡುವುದರಿಂದಲೇ ಪುಣ್ಯ ಬರೋಲ್ಲ. ಎಷ್ಟೋ ಜನರಿಗೆ ಏನಂದರೆ ಮಡಿ ಮಾಡುವುದರಿಂದಲೇ ಪುಣ್ಯ ಬಂದುಬಿಡ್ತದೆ ಅಂತ ತಿಳ್ಕೊಂಡಿದ್ದಾರಲ್ಲ. ಮಡಿ ಮಾಡುವುದರಿಂದ ಪುಣ್ಯ ಬರೋಲ್ಲ. ಮತ್ತೇನು ಅಂದರೆ, ಪುಣ್ಯ ಕರ್ಮ ಮಾಡಲಿಕ್ಕೆ ಇದು ಪುಷ್ಟಿ ಕೊಡ್ತದೆ, ಸಪೋರ್ಟಿಂಗ್ ಆಗಿರ್ತದೆ ಅಷ್ಟೇ. ಮಡಿ ಅನ್ನುವಂಥದ್ದು ಸಪೋರ್ಟಿಂಗ್ ಆಗಿರ್ತದೆ, ಅದು ಅಡಿಪಾಯ ಇದ್ದಾಗೆ. ಆದರೆ ಅಡಿಪಾಯವೇ ಮನೆ ಅಲ್ಲ. ಮನೆ ಅನ್ನುವಂಥದ್ದು ಪುಣ್ಯಕರ್ಮ, ಅದೇ ಧರ್ಮ. ಆ ಧರ್ಮಾಚರಣೆ ಎಂಬಂತಹ ಗೋಡೆ ಕಟ್ಟಲಿಕ್ಕೆ ಬೇಕಾಗಿದ್ದ ಅಡಿಪಾಯಗಳಲ್ಲಿ ಒಂದು ಶೌಚ. ಅದರಲ್ಲಿ ಏನಂತ ಹೇಳಿದರೆ, ಹೊರಗಿನಿಂದ ತಾನು ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಬೇಕು, ಸಂಕಲ್ಪಾದಿಗಳನ್ನು ಮಾಡಿ, ವಿಶೇಷವಾಗಿ ಮೃತ್ತಿಕೆಯನ್ನು ಹಚ್ಚಿಕೊಂಡು. ಯಾಕಂದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ನಾನಕ್ಕೆ ಬೇಕಾದದ್ದು ಗಂಡಸರಿಗೆ ಮಣ್ಣು, ಒಳ್ಳೆಯ ಶುದ್ಧವಾದ ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೈ ಬೆವರಿದ್ರೂ ಕೂಡ ವಾಸನೆ ಬರೋಲ್ಲ.
ನೋಡಿ, ಮನುಷ್ಯ ಯಾವಾಗ ತಾನು ವಾಸನೆ ಬರಲಿಕ್ಕೆ ಶುರು ಮಾಡ್ತಾನೆ ಅವ ಮೈಲಿಗೆ ಆದ ಅಂತ. ವಾಸನೆ ಬರಬಾರ್ದು, ಅದಕ್ಕೆ ಬೆಳಗ್ಗೆ ಎದ್ದಾಗ ಮೈ ವಾಸನೆ ಬರ್ತಾ ಇರ್ತದೆ, ಅದಕ್ಕೆ ಸ್ನಾನ ಮಾಡ್ಕೊಂಡು ಶುದ್ಧ ಆಗು. ಆ ರೀತಿ ವಾಸನೆ ಬರಬಾರ್ದು ನಾವು ಬೆವರಿದಾಗಲಿದ್ರು ಕೂಡ ಮಣ್ಣು ಹಾಕಿಕೊಂಡು ಸ್ನಾನ ಮಾಡಬೇಕು. ಸ್ತ್ರೀಯರು ಅದೇ ಅರಿಶಿನವನ್ನು ಉಪಯೋಗ ಮಾಡ್ತಾರೆ, ಮುತ್ತೈದೆಯರು. ಹೀಗೆ ತಾನು ಸ್ನಾನವನ್ನು ಮಾಡಿ ನಂತರ ಶುದ್ಧವಾದ ವಸ್ತ್ರವನ್ನು ಉಟ್ಟು, ಯಾಕಂದರೆ ಮಡಿ ಅಂತ ಹೇಳುವುದೇ ಶುದ್ಧವಾದ ವಸ್ತ್ರಕ್ಕೆ. ಯಾವುದು ಅಶುದ್ಧವಾದ ವಸ್ತ್ರ ಇದೆ ಅಂದರೆ ಕೊಳೆಯಾದ ವಸ್ತ್ರ ಇದೆ, ಅದನ್ನು ನಾನು ಎಷ್ಟು ಮಡಿ ಅಂತ ಹಾಕಿದರೂ ಕೂಡ ಅದು ಮಡಿಯಾಗೋಲ್ಲ. ಕಪ್ಪು ವಸ್ತ್ರ ಮಡಿಯಾಗೋಲ್ಲ, ಕೊಳೆಯಾದ ವಸ್ತ್ರ ಮಡಿಯಾಗೋಲ್ಲ, ಹರಿದ ವಸ್ತ್ರ ಮಡಿಯಾಗೋಲ್ಲ, ಹರಿದು ಹೊಲಿದ ವಸ್ತ್ರ ಮಡಿಯಾಗೋಲ್ಲ. ಅಂಚಿರಬೇಕು, ಶುದ್ಧವಾಗಿರಬೇಕು, ಅಂಥದ್ದು ಮಾತ್ರ ಮಡಿ. ಯಾರು ಮುಟ್ಟಿರಬಾರದು ಅದನ್ನು. ಅಂದರೆ ಮುಟ್ಟುವುದರಿಂದ ಹಾಗಾದರೆ ಈ ಮಡಿ ಅನ್ನುವಂಥದ್ದು ಅತ್ಯಂತ ಸೈಂಟಿಫಿಕ್ ಆಗಿರುವಂಥದ್ದು. ನಾನೇ ಸ್ನಾನ ಮಾಡಿ ಬಂದು ಅಥವಾ ಬೇರೆ ಯಾರಾದರೂ ಸ್ನಾನ ಮಾಡಿ ಶುದ್ಧವಾಗಿ ವಸ್ತ್ರವನ್ನು ಹಾಕಿರಬೇಕು, ಅದನ್ನು ಬೇರೆಯವರು ಯಾರು ಮುಟ್ಟಬಾರದು. ಅಂದರೆ ಮೈಲಿಗೆಯಲ್ಲಿ ಮುಟ್ಟಿದರೆ ಅವರಲ್ಲಿರುವಂಥ ಯಾವುದೋ ರೋಗಾಣು ಇನ್ನೊಂದು ಅದಕ್ಕೆ ಅಂಟುಕೊಳ್ಬೋದು. ಆ ರೀತಿ ಏನೂ ಆಗಬಾರ್ದು. ಯಾಕಂದರೆ ಈ ಶುಚಿಯಾಗಿ ಕೂತಾಗ ಒಬ್ಬ ವ್ಯಕ್ತಿಗೆ ಮನಸ್ಸಿನ ಏಕಾಗ್ರತೆ ಬರಲಿಕ್ಕೆ ಅನುಕೂಲತೆ ಆಗ್ತದೆ. ಅದಕ್ಕಾಗಿ ಈ ಮಡಿಯನ್ನು ಹೇಳುವಂಥದ್ದು. ಇದು ಹೊರಗಿನದ್ದಾಯಿತು. ಅದರೊಟ್ಟಿಗೆ ಇಷ್ಟೆಲ್ಲ ಮಾಡಿ ಮನುಷ್ಯ ಆಚಮನವನ್ನು ಮಾಡದೇ ಇದ್ದರೆ ಶುದ್ಧ ಆಗೋಲ್ಲ ಅಂತ ಹೇಳ್ತಾರೆ. ಸ್ನಾನ ಮಾಡಿ ಬಂದೂ ಕೂಡ ಆಚಮನವನ್ನು ಮಾಡದೇ ಇದ್ದರೆ ಶುದ್ಧ ಆಗೋಲ್ಲ. ಅದು ಯಾರೇ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಶೂದ್ರ ಇರ್ಬೋದು, ಸ್ತ್ರೀಯರಿರ್ಬೋದು, ಯಾರೇ ಇರ್ಬೋದು, ಆಚಮನವನ್ನು ಮಾಡಲೇಬೇಕು ಮಡಿ ಅಂತ ಆಗಬೇಕಾದ್ರೆ. ಅಂದರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಪುಣ್ಯಕರ್ಮವನ್ನು ಮಾಡಬೇಕಾದ್ರೆ ಮೊದಲು ಆಚಮನ ಅಂತ ಮಾಡುವುದೇ ಇದಕ್ಕೋಸ್ಕರ, ಶುದ್ಧಿಗೋಸ್ಕರ. ಇಲ್ಲದ್ರೆ ಶುದ್ಧ ಆಗೋಲ್ಲ, ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ತದೆ. ಇನ್ನು ಒಳಗಿನ ಶುದ್ಧಿ, ಹೊರಗಿನ ಶುದ್ಧಿ ಆಯ್ತಲ್ವ, ಒಳಗಿನ ಶುದ್ಧಿ ಹಾಗೆ. ಈ ಸ್ನಾನ ಅನ್ನೋದು ಅನೇಕ ವಿಧ. ಇವಾಗ ಒಂದು ನಮಗೆ ಸತ್ತ ಮೈಲಿಗೆ ಅಥವಾ ಹುಟ್ಟಿದ ಮೈಲಿಗೆ ಬರ್ತದೆ, ಆವಾಗಲೂ ಹೇಗೆ ಮಡಿಯಾಗ್ತದೆ ಅಂತ ಹೇಳಿದ್ರೆ ಸ್ನಾನ ಮಾಡಿದ ಮೇಲೆ. ಶುದ್ಧವಾದಾಗೇನು ಸ್ನಾನ ಮಾಡ್ತೇವೆ ಅದರಿಂದಾಗಿ. ಅದೇ ಹೆಣ್ಮಕ್ಳು ತಿಂಗಳಿಗೆ 3 ದಿನ ಮೈಲಿಗೆ ಅಂತ ಆಗ್ತಾರೆ, ರಜಸ್ವಲೆಯರು, ಆವಾಗ ಸ್ನಾನ ಮಾಡಿದ ಮೇಲೆ ಶುದ್ಧ ಆಗ್ತಾರೆ 3 ದಿನ ಆದಮೇಲೆ. ಹೀಗೆ ಸ್ನಾನ ಅನ್ನುವಂಥದ್ದು ಶುದ್ಧಿಗೆ ಕಾರಣ ಆಗಿದೆ, ಹೊರಗಿನಿಂದ ದೈಹಿಕವಾದ ಶುದ್ಧಿಗೆ. ಆದರೆ ಇಷ್ಟರಿಂದಲೇ ಮಡಿಯಾಗೋಲ್ಲ, ಮತ್ತು ಒಳಗಿನಿಂದ ಮಾನಸಿಕವಾದ ಮಡಿಬೇಕು. ಆ ಮಾನಸಿಕವಾದ ಮಡಿ ಹೇಗಿರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ರಾಗ ವಿವರ್ಜಿತ. ಯಾವತ್ತೂ ಒಳಗೆ ಶುದ್ಧ ಆಗಬೇಕು ಅಂತ ಹೇಳಿದ್ರೆ ಆಸೆ ಇರಬಾರ್ದು. ಯಾಕಂತ ಹೇಳಿದರೆ ಆಸೆಗೆ ಸಿಟ್ಟನ್ನು ಹುಟ್ಟಿಸುವುದು, ಸಿಟ್ಟಿನಿಂದಾಗಿಯೇ ದ್ವೇಷ, ಅಸೂಯೆ ಮುಂತಾದವುಗಳೆಲ್ಲ ಬರುವುದು. ಇದೆಲ್ಲ ಮೈಲಿಗೆ. ಅದೇ ಹೇಳ್ತಾರಲ್ವ, ಹೊಲೆಯ ಬಂದನೆಂದು ಹೊರಗೆ ದೇವರ ಮಾಡಿ ಘಣಗಣ ಗಂಟೆ ಬಾರಿಸುತ್ತಾ ಒಳಗಿನ ಕೋಪ ಹೊಲೆಯಲ್ಲವೇನಯ್ಯ ಅಂತ ಹೇಳಿದಾಗೆ, ಈ ಒಳಗೆ ಕೋಪ ಇಟ್ಟುಕೊಳ್ಳುವಂಥದ್ದು ಅದು ಮೈಲಿಗೆ. ಅದು ಒಳಗೆ ಆಸೆ, ಅದು ಮೈಲಿಗೆ. ಅದಕ್ಕಾಗಿಯೇ ಯಾವಾಗ ನಾವು ಮಡಿಯಿಂದ ಶುರು ಮಾಡುತ್ತೇವೆ, ಆಮೇಲೆ ಮಡಿಯಿಂದ ಮೈಲಿಗೆ ಅಂತ ಆಗುವವರೆಗೆ ಯಾವುದೇ ಕಾರಣಕ್ಕೂ ಕೋಪ ಮಾಡಬಾರದು. ಅದಕ್ಕೆ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಮಡಿಯಲ್ಲಿ ಮಾಡ್ತಾ ಇದ್ದೇವೆ ಅಂದರೆ ಕೋಪ ಬರಬಾರದು, ಒಳಗಿನಿಂದ ಆಸೆ ಆಕಾಂಕ್ಷೆಗಳಿರಬಾರದು, ಇನ್ನೊಬ್ಬರ ಬಗ್ಗೆ ದ್ವೇಷ ಭಾವನೆಗಳಿರಬಾರದು, ಅಸೂಯೆ ಇರಬಾರದು. ಹೀಗೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು, ಶುದ್ಧವಾದ ಮನಸ್ಸಿನಿಂದ. ಇದಕ್ಕೆ ಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ, ಏನೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಮನಃಪೂತಂ ಸಮಾಚರೇತು, ಶುದ್ಧವಾದ ಮನಸ್ಸನ್ನು ಮಾಡಿಕೊಂಡು ಮಾಡು. ಅಂದರೆ ಒಳಗೆ ಮಡಿಯನ್ನು ಮಾಡಿಕೊಂಡು ಮಾಡು. ಹೊರಗೆ ಹೇಗೆ ತೊಳಿತೇವೋ ದೇಹವನ್ನು, ಹಾಗೆ ಮನಸ್ಸನ್ನು ಕೂಡ ತೊಳಿಬೇಕು. ಅದು ವಿಶೇಷವಾಗಿ. ಯಾಕಂದರೆ ಒಂದು ನಮ್ಮ ಮನೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೇವೆ. ಬರೀ ಮನೆ ಕ್ಲೀನ್ ಮಾಡಿದರೆ ಸಾಕಾ? ಗರ್ಭಗುಡಿಯನ್ನು ಕ್ಲೀನ್ ಮಾಡೋದು ಬೇಡವಾ? ದೇವ್ರ ಕೋಣೆ ಕ್ಲೀನ್ ಮಾಡೋದು ಬೇಡವಾ? ಯಾಕಂದರೆ ನಾವು ಏನಾದರೂ ಒಳ್ಳೆ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಮಾಡೋದೇ ಹೆಚ್ಚು ದೇವ್ರ ಕೋಣೆಯಲ್ಲಿ. ಆ ದೇವ್ರ ಕೋಣೆ ಶುದ್ಧ ಇಲ್ಲದೆ ಇದ್ದರೆ, ಅದಕ್ಕೆ ಇಡೀ ಮನೆಯನ್ನು ಶುದ್ಧ ಮಾಡಬೇಕು, ವಿಶೇಷವಾಗಿ ದೇವ್ರ ಕೋಣೆಯನ್ನು ಶುದ್ಧ ಮಾಡಬೇಕು. ಈ ದೇಹದಲ್ಲಿ ದೇವರ ಕೋಣೆಯಾಗಿ ಇರುವಂಥದ್ದೇ ಮನಸ್ಸು, ಅದನ್ನು ತಾನು ತೊಳೆದು ಶುದ್ಧ ಮಾಡಬೇಕು. ಆಮ, ಕ್ರೋಧ ಮುಂತಾದವುಗಳೆಲ್ಲ ಬರಬಾರದು. ಈ ರೀತಿ ಇದ್ದರೆ ಮನುಷ್ಯ ತಾನು ಮಡಿಯಾದ. ಹೀಗೆ ಶುದ್ಧ ಮಾಡಿಕೊಂಡು ಏನು ಮಾಡ್ತಾನೆ ಧಾರ್ಮಿಕ ಆಚರಣೆ, ಅದು ಪುಣ್ಯವನ್ನು ತಂದುಕೊಡ್ತದೆ ಅಂತ ಇನ್ನೊಂದು ಅಂಗವನ್ನು ಹೇಳಿದ್ರು. ನಂತರ ಹೇಳ್ತಾಳೆ ಅಹಿಂಸೆಯ ಬಗ್ಗೆ ಹೇಳ್ತೇನೆ. ಇದೂ ಕೂಡ ಮನುಷ್ಯನಿಗೆ ಧರ್ಮದ ಅಂಗವಾಗಿ ಬೇಕಾದದ್ದು. ನಾವೇನಾದರೂ ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಇರಬೇಕಾದ ಒಂದು ವಿಶೇಷವಾದ ಗುಣ ಏನಂತ ಹೇಳಿದ್ರೆ ಅಹಿಂಸೆ ಇರಬೇಕು. ಏನದು ಅಹಿಂಸೆ ಅಂದರೆ, ತೃಣಮಪಿ ವಿನಾ ಕಾರ್ಯಂ ಚೇತ್ತವ್ಯಂ ನ ವಿಜಾನತ ಅಹಿಂಸಾ ನಿರತೋ ಭೂಯಾತ್ ಯಥಾತ್ಮನಿ ತಥಾಪರೆ. ಚಂದವಾಗಿ ಒಂದೇ ಮಾತಲ್ಲಿ ಹೇಳ್ಬಿಡ್ತಾಳೆ, ವಿನಾಕಾರಣ ಒಂದು ಹುಲ್ಲು ಕಡ್ಡಿಯನ್ನು ಕೀಳಲಿಕ್ಕೆ ಹೋಗಬೇಡಿ.
ಅಹಿಂಸೆ ಅಂದರೆ ಹೀಗೆ ವಿನಾಕಾರಣ. ಅಂದರೆ ಅದರಿಂದ ಏನು ಹೇಳಿದಾಗಾಯ್ತು ಅಂತ ಹೇಳಿದ್ರೆ, ಕಾರಣ ಇದ್ದರೆ ಕಿತ್ತರೆ ತೊಂದರೆ ಇಲ್ಲ, ಕಾರಣ ಇಲ್ಲದೆ ಕೇಳಬೇಡಿ. ಯಾಕೆ ಇದನ್ನು ಹೇಳ್ತಾಳೆ ಅಂತ ಹೇಳಿದ್ರೆ, ವಿನಾಕಾರಣ ಅಂತ ಯಾಕೆ ಹೇಳ್ತಾಳೆ ಅಂದರೆ, ಮನುಷ್ಯ ಬದುಕಬೇಕಾದರೆ ಜೀವನದಲ್ಲಿ ಕೆಲವೊಮ್ಮೆ ಹಿಂಸೆ ಮಾಡಬೇಕಾಗ್ತದೆ. ಹಿಂಸೆ ಅನ್ನುವುದು ಅನಿವಾರ್ಯ ಕೆಲವು ಕಡೆ. ಯಾಕಂದರೆ ನಾವು ಆಹಾರವನ್ನು ಬೇಯಿಸ್ತೇವೆ, ತಿಂತೇವೆ ಅಂತ ಹೇಳಿದ್ರೆ ಅವಾಗ ಹಿಂಸೆ ಆಗ್ತದೆ. ತರಕಾರಿಗಳಲ್ಲೂ ಜೀವರಾಶಿಗಳಿರ್ತದೆ, ಹಣ್ಣಲ್ಲಿ ಜೀವರಾಶಿಗಳಿರ್ತದೆ, ಇದೆಲ್ಲ ಜೀವರಾಶಿಗಳಿರ್ತದೆ. ಆದರೆ ನಾವು ಬದುಕಬೇಕಲ್ವಾ, ಅನಿವಾರ್ಯವಾಗಿ ಆ ಹಿಂಸೆಯನ್ನು ಮಾಡ್ತೇವೆ. ಆ ಹಿಂಸೆಯ ಪ್ರಾಯಶ್ಚಿತ್ತಕ್ಕಾಗಿಯೇ ದೇವರಿಗೆ ನೈವೇದ್ಯವನ್ನು ಮಾಡುವುದು, ಅಗ್ನಿಮುಖದಲ್ಲಿ ವೈಶ್ವದೇವ ಅಂತ ಮಾಡುವುದು, ಈ ರೀತಿಯೆಲ್ಲ ಮಾಡ್ತೇವೆ, ಅನಿವಾರ್ಯ. ಅದಕ್ಕಿಂತ ಹೆಚ್ಚಿನದು ಮಾಡಲಿಕ್ಕೆ ಹೋಗಬಾರದು. ಸುಮ್ಮನೆ ಮಾಡಬಾರ್ದು ಅಂತ ಹೇಳಿದರೆ, ಚಿಕ್ಕಾಪಟ್ಟೆ ಬೇಯಿಸುವುದು ಆಹಾರ ಪದಾರ್ಥವನ್ನು, ಮತ್ತೆ ಅದನ್ನು ಚೆಲ್ಲುವುದು, ನೋಡಿ ಇದು ಹಿಂಸೆ. ಯಾಕಂದರೆ ನಿನಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ವಿನಾಕಾರಣವಾಗಿ ಬಯಸ್ತಾ ಇದ್ದೀನಿ, ಅದು ಹಿಂಸೆ ಕಾರಣ ಆಗುತ್ತೆ. ಒಂದು ಹುಲ್ಲು ಕಡ್ಡಿ ಆದರೂ ಕೂಡ ಅಷ್ಟೇ, ಹುಲ್ಲನ್ನು ದೇವರ ಪೂಜೆಗೆ ಬೇಕು, ಗರಿಕೆ, ಅದು ಸರಿ, ತೊಂದರೆ ಇಲ್ಲ. ಅಥವಾ ಗರಿಕೆಯನ್ನು ಕೊಯ್ತಾ ಇದ್ದಾನೆ ಯಾಕಂದರೆ ಯಾವುದೋ ಮದ್ದಿಗಾಗಿ, ಔಷಧಿಯಾಗಿ, ಸರಿ, ತೊಂದರೆ ಇಲ್ಲ, ಕೊಯ್ಯಿ. ಅಥವಾ ಹಸುವಿಗೆ ಹುಲ್ಲು ಕೊಡಬೇಕು ಆಹಾರವಾಗಿ, ಕೊಯ್ಯಿ, ತೊಂದರೆ ಇಲ್ಲ, ಯಾಕಂದರೆ ಅದಕ್ಕೊಂದು ಕಾರಣ ಇದೆ. ಈ ರೀತಿ ಕಾರಣ ಇದ್ದಾಗ ಕೊಯ್ದರೆ ತೊಂದರೆ ಇಲ್ಲ. ಅದು ಬಿಟ್ಟು ಸಂಜೆ ನಾವು ಹೀಗೆ ವಾಕಿಂಗಿಗೆ ಹೋಗಿದ್ದೇವೆ, ಪಾರ್ಕಿಗೆ ಹೋಗಿ ಕೂತ್ಕೊಂಡಿದ್ದೇವೆ, ಪಾರ್ಕಿನಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇರಬೇಕಾದ್ರೆ ಕೈ ಮಾತ್ರ ಅಲ್ಲಿ ಕೆಳಗೆ ಹುಲ್ಲಿದೆಯಲ್ವ, ಹುಲ್ಲನ್ನು ಕಿತ್ತು ಹಾಕ್ತಾ ಇದೆ, ನೋಡಿ ಇದು ಹಿಂಸೆ ಅಲ್ವ. ಯಾಕಂದರೆ ಇದರಿಂದ ಏನು ಪ್ರಯೋಜನ ಇದೆ? ಅದರ ಪಾಡಿಗಿರುವ ಹುಲ್ಲನ್ನು ಇದು ಪೂಜೆಗೂ ಅಲ್ಲ, ಔಷಧಿಗೂ ಅಲ್ಲ, ಯಾವುದಕ್ಕೂ ಅಲ್ಲ, ಹಸುವಿಗೂ ಅಲ್ಲ, ಮತ್ತು ಕೇವಲ ಕೈಗೆ ಬೇರೆ ಕೆಲಸ ಇಲ್ಲ ಅಂತ ಮಾಡ್ತಾ ಇರೋದು, ಇದು ಹಿಂಸೆ. ಹೀಗೆ ಮನುಷ್ಯ ಯಾವತ್ತೂ ಇನ್ನೊಬ್ಬರಿಗೆ ತನ್ನಿಂದ ಆದಷ್ಟು ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕು, ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ. ಹೇಗೆ ಅಂದರೆ ಅದಕ್ಕೆ ಒಂದೇ ಮಾತಲ್ಲಿ ಹೇಳ್ತಾಳೆ, ನನ್ನ ಹಾಗೆ ಪರರು ಅಂತ ನಾವು ತಿಳ್ಕೊಳ್ಬೇಕು. ನಮಗೆ ಹೇಗೆ ನೋವಾಗ್ತದೆ ಇನ್ನೊಬ್ಬರು ಬೈದರೆ, ನಮಗೆ ಹೇಗೆ ನೋವಾಗ್ತದೆ ಇನ್ನೊಬ್ಬರು ಚುಚ್ಚಿದ್ರು ಹೊಡೆದ್ರು, ನಮಗೆ ಹೇಗೆ ನೋವಾಗ್ತದೆ ಇನ್ನೊಬ್ಬರು ಏನಾದರೂ ಮನಸ್ಸಿಗೆ ನಮಗೆ ವೇದನೆ ಮಾಡಿದರೆ ಹಾಗೇ ಇನ್ನೊಬ್ಬರಿಗಾಗ್ತದೆ ಅಂತ ನಾವು ಯಾವಾಗ ತಿಳ್ಕೊಳ್ತೇವೆ ಆವಾಗ ನಮ್ಮಿಂದ ಅಹಿಂಸೆ ಆಗೋದಿಲ್ಲ. ಹೀಗೆ ಮನುಷ್ಯ ಯಾವಾಗ ಅಹಿಂಸೆ, ಅದೂ ವಿಶೇಷವಾಗಿ ಅಹಿಂಸೆಯನ್ನು ಎಲ್ಲ ಅಳವಡಿಸಿಕೊಳ್ಬೇಕಾದದ್ದು ಅಂತ ಹೇಳಿದ್ರೆ ಎಲ್ರಿಗೂ ಅಂತಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಈ ಅಹಿಂಸೆಯನ್ನು ಅತಿರೇಕವಾಗಿ ತಾವು ಅಳವಡಿಸಿಕೊಳ್ಳುವುದು ಉಂಟು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಲಮೂತ್ರವನ್ನು ಮಾಡಿದರೆ ತೊಳ್ಕೊಳ್ಳಿಕ್ಕೂ ಹೋಗಲ್ಲ, ಇಂಥ ಒಂದು ಪಂಥವೂ ಕೂಡ ಉಂಟು. ಕಾರಣ ಏನಂತ ಹೇಳಿದ್ರೆ, ಅಯ್ಯೋ ಅಲ್ಲಿ ಮಲಮೂತ್ರ ದ್ವಾರಗಳಲ್ಲಿರುವಂಥ ಕ್ರಿಮಿಗಳಿಗೆ ಹಿಂಸೆ ಆಗ್ತದಲ್ಲ ನಮ್ಮಿಂದ, ಅದಕ್ಕಾಗಿ ತೊಳ್ಕೊಳ್ಳಲ್ಲ, ಸ್ನಾನ ಮಾಡೋಲ್ಲ. ಯಾಕಂತ ಹೇಳಿದ್ರೆ ಮೈ ಮೇಲಿರುವ ಕ್ರಿಮಿಗಳಿಗೆ ನಮ್ಮಿಂದ ಹಿಂಸೆ ಆಗ್ತದಲ್ವ. ಇದನ್ನು ಹೇಳ್ತಾ ಇರೋದಲ್ಲ. ಯಾಕಂತ ಹೇಳಿದ್ರೆ ಯಾವತ್ತು ಅಹಿಂಸೆ ಎನ್ನುವಂಥದ್ದು ಧರ್ಮಾಚರಣೆಗೆ ಪೂರಕವಾಗಿರಬೇಕು, ನಮ್ಮ ಮನಸ್ಸಿನ ಏಕಾಗ್ರತೆಗೆ ಪೂರಕವಾಗಿರಬೇಕೆ ಹೊರತು ನಮ್ಮ ಮನಸ್ಸಿನ ಏಕಾಗ್ರತೆಯೇ ತೆಗಿತದೆ ಅಂತ ಆದರೆ ದೇಹನ ಗಲೀಜಾಗಿ ಇಟ್ಕೊಂಡಷ್ಟು ಕೂಡ ಏಕಾಗ್ರತೆ ಯಾಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅಹಿಂಸೆ ಅನ್ನುವಂಥದ್ದು ಧರ್ಮಕ್ಕೆ ಪೂರಕವಾಗಿರಬೇಕು, ಅದೇ ಅತಿರೇಕ ಆಗಿಬಿಡಬಾರದು. ಅಹಿಂಸೆಯ ಅರ್ಥದಲ್ಲಿ ಏನೇನೋ ಮಾಡಲಿಕ್ಕೆ ಹೋಗಬಾರ್ದು. ಯಾರು ಸಜ್ಜನರಿದ್ದಾರೆ ನೋಡಿ, ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಅರ್ಜುನ ಮೊದಲು ಪ್ರತಿಪಾದನೆ ಮಾಡಿದ್ದು, ಅಯ್ಯೋ ಇವರನ್ನೆಲ್ಲ ಕೊಂದರೆ ನನಗೆ ಹಿಂಸೆ ಮಾಡಿದ ಪಾಪ ಬರ್ತದಲ್ವಾ ಅಂತ. ಆದರೆ ಕೃಷ್ಣ ಅಷ್ಟು ಭಗವದ್ಗೀತೆ ಉಪದೇಶ ಕೊಟ್ಟು ಹೇಳಿದ್ದೇನು ಅಂತ ಹೇಳಿದ್ರೆ, ನೋಡು ಅಹಿಂಸೆ ಅಂದರೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಯಾರು ಸಜ್ಜನರಿದ್ದಾರೆ, ಭಗವದ್ಭಕ್ತರಿದ್ದಾರೆ, ಭಗವದ್ಭಕ್ತರಿಗೆ ನಾವು ರಕ್ಷಣೆಯನ್ನು ಕೊಡುವುದು, ಅವರಿಗೇನಾದರೂ ತೊಂದರೆ ಮಾಡಿದರೆ ಅದು ಹಿಂಸೆ. ಯಾರು ಭಗವಂತನ ದ್ವೇಷಿಗಳಿದ್ದಾರೆ, ನಾಸ್ತಿಕರಿದ್ದಾರೆ, ದುಷ್ಟರಿದ್ದಾರೆ, ಅವರಿಗೆ ನಾವು ಏನು ಮಾಡ್ತೇವೆ ಅದು ಹಿಂಸೆ ಅಂತ ಆಗೋಲ್ಲ, ಅದು ಅಹಿಂಸೆಯೇ. ಯಾಕಂದರೆ ಒಳ್ಳೆಯವರ ರಕ್ಷಣೆಗೋಸ್ಕರ ನಾವು ಮಾಡುವಂಥದ್ದು. ಒಂದು ವಿಷಸರ್ಪ ಬಂದಿದೆ, ಆ ವಿಷಸರ್ಪ ಬಂದಾಗ ಅದನ್ನು ಇವಾಗ ಕೊಲ್ಲಬೇಕೋ ಬಿಡಬೇಕಾ? ಯಾಕಂದರೆ ಕೊಂದರೆ ಅಯ್ಯೋ ಅಹಿಂಸೆ, ಅದಕ್ಕೆ ವಿರುದ್ಧ ಆಗ್ತದಲ್ವ. ಬಿಟ್ಟರೆ 10 ಜನರನ್ನದು ಕಚ್ಚಿ ಕೊಲ್ತದೆ. ಅಂಥ ಸಂದರ್ಭದಲ್ಲಿ 10 ಜನರ ಒಳಿತಿಗಾಗಿ 10 ಜನರು ಬದುಕಬೇಕು ಅಂದರೆ ಅವರನ್ನು ಬದುಕಿಸ್ಲಿಕ್ಕೋಸ್ಕರ ಈ ಒಂದು ಹಾವನ್ನು ಕೊಂದರೆ ಅದು ಹಿಂಸೆ ಆಗೋದಿಲ್ಲ, ಅಹಿಂಸೆ ಅದು. ಯಾಕಂದರೆ ಇಷ್ಟು ಜನರಿಗೆ ಒಳ್ಳೆಯದಾಯ್ತಲ್ವ. ಹೀಗೆ ಅಹಿಂಸೆಯನ್ನು ಪಾಲನೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಮುಂದೆ ಶಾಂತಿಯ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತೇನೆ. ಇದೂ ಒಂದು ಧರ್ಮದ ಅಂಗ. ಪುಣ್ಯಾಚರಣೆಯನ್ನು ಮಾಡಬೇಕಾದ್ರೆ ಬೇಕಾದದ್ದೇನಂತ ಹೇಳಿದ್ರೆ ಶಾಂತಿ. ಶಾಂತಿಮೇವ ಪ್ರವಕ್ಷ್ಯಾಮಿ ಶಾಂತ್ಯ ಸುಖ ಸಮಶ್ನುತೆ, ಶಾಂತಿರೇವ ಪ್ರಕರ್ತವ್ಯ ಕ್ಲೇಶಾನ್ನೈವ ಪರಿತ್ಯಜೇತ್, ಭೂತವೈರಂ ವಿಸೃಜ್ಯೈವ ಮನ ಏವಂ ಪ್ರಕಾರಯೇತ್ ಏವಂ ಶಾಂತಿ ಸಮಾಖ್ಯಾತ. ಶಾಂತಿ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಶಾಂತಿಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಸುಖೋನ್ನತಿ ಅಂತ, ಶ್ರೇಷ್ಠವಾದ ಸುಖ.
ಆ ಶ್ರೇಷ್ಠವಾದ ಸುಖವನ್ನು ಹೊಂದಿದಾಗ ಮನಸ್ಸು ಹೇಗಿರ್ತದೆ ಅಂತ ಹೇಳಿದ್ರೆ ಶಾಂತವಾಗಿರುತ್ತೆ. ಅಂದರೆ ನ್ಯೂಟ್ರಲ್ ಕಂಡೀಷನ್. ಯಾವತ್ತೂ ಮನುಷ್ಯ ಯಾವುದೇ ಒಂದು ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ಮನಸ್ಸು ಒಂದ ಡಿಪ್ರೆಷನ್ಗೊಳಗಾಗೋದು ಅಥವಾ ಟೆನ್ಷನ್ಗೊಳಗಾಗೋದು ಇರಬಾರದು. ಆ ರೀತಿ ಇದ್ದರೆ ಅವನು ಮಾಡುವ ಯಾವ ಧರ್ಮಾಚರಣೆ ಅವನಿಗೆ ಪುಣ್ಯ ಹುಟ್ಟಿಸೋಲ್ಲ. ಯಾವತ್ತೂ ಮನಸ್ಸು ಶುದ್ಧವಾಗಿ ನ್ಯೂಟ್ರಲ್ ಕಂಡೀಷನ್ನಲ್ಲಿರಬೇಕು. ಆಗ ಮಾತ್ರ ದೇವರಲ್ಲಿ ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ, ದೇವರಲ್ಲಿ ನಮಗೆ ಟ್ಯೂನ್ ಮಾಡಲಿಕ್ಕೆ ಸಾಧ್ಯ ಮನಸ್ಸನ್ನು. ಅದಕ್ಕೋಸ್ಕರ ಎಷ್ಟು ಹೇಳ್ತಾಳೆ ಅಂತೇಳಿದರೆ, ಸುಮನ ಹೇಳ್ತಾಳೆ, ಯಾವತ್ತೂ ಮನುಷ್ಯ ಸುಖವಾಗಿರಬೇಕು. ಸುಖ ಅಂದರೆ ಯಾವ ರೀತಿ ಇರಬೇಕು ಅಂದರೆ, ದೇವರೇ ನೀನು ಕೊಟ್ಟದ್ದೇ ಸಾಕು, ನನಗೆ ತೃಪ್ತಿ ಇದೆ. ದೇವರು ಎಷ್ಟು ಕೊಡ್ತಾನೋ ಅದರಲ್ಲಿ ಸಂತೃಪ್ತಿಯಿಂದ ಇರಬೇಕು. ಕೊಡು, ನೀನಿಟ್ಟ ಸೌಭಾಗ್ಯ, ನೀ ಕೊಟ್ಟ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು ಅಂತ ಹೇಳಿದಾಗೆ, ದೇವರೇ ನೀನು ಕೊಟ್ಟಿದೆಯಲ್ವ. ಅಲ್ರಿ ನಮಗೇನು ತಿನ್ನಲಿಕ್ಕೇ ಇಲ್ಲ, ಬರೀ ಗಂಜಿ ಮಾತ್ರ ತಿನ್ಕೊಂಡಿದ್ದೇವೆ. ಅಯ್ಯೋ ತಿಳ್ಕೊ, ಗಂಜಿಯಾದರೂ ತಿನ್ನಲಿಕ್ಕಿದೆಯಲ್ವ, ನನಗೆ ಖುಷಿ ಪಡು. ಯಾಕಂದರೆ ಎಷ್ಟೋ ಲಕ್ಷ ಲಕ್ಷ ಮಂದಿಗೆ ಗಂಜಿಯೂ ತಿನ್ನಲಿಕ್ಕಿಲ್ಲದೆ ಆಹಾರದಿಂದ ಹಾಹಾಕಾರ ಪಡ್ತಾ ಇದ್ದಾರಲ್ವ. ಅವರನ್ನು ನೋಡಿದಾಗ ಅಯ್ಯೋ ಒಂದು ಗಂಜಿ ಅಂಬ್ಲಿ ಆದರೂ ತಿನ್ನಲಿಕ್ಕೆ ದೇವರು ಕೊಟ್ಟಿದ್ದಾನಲ್ವ, ಖುಷಿ ಪಡು. ಅಂದರೆ ನೋಡಿ, ಜಗತ್ತಿನಲ್ಲಿ ಖುಷಿ ಪಡಲಿಕ್ಕೆ ಇರುವುದು ವಿಷಯಗಳು. ಆದರೆ ಮನುಷ್ಯ ಯಾವಾಗ ನೆಗೆಟಿವ್ ಥಿಂಕಿಂಗ್ ಮಾಡ್ಕೊಳ್ತಾನೆ ಅವಾಗ ಎಲ್ಲವೂ ಅವನಿಗೆ ದುಃಖಕ್ಕೆ ಕಾರಣ ಆಗುತ್ತೆ. ಕೆಲವು ಸಲ ಅಂದರೆ ಗಂಜಿಯೂ ಇಲ್ಲ, ಬರೀ ಒಂದು ಲೋಟ ನೀರು, ಖುಷಿ ಪಡು. ಅಯ್ಯೋ ನೀರಾದರೂ ಸಿಕ್ತಲ್ವ ನನ್ನ ಪಾಲಿಗೆ, ಖುಷಿ ಆಗುತ್ತೆ. ಅಯ್ಯೋ ನೀರೇನಾ, ದುಃಖ ಆಗುತ್ತೆ. ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಅವಾಗ ಏನಂದರೆ ಮನಸ್ಸು ಶಾಂತವಾಗಿರ್ತದೆ, ಖುಷಿಯಾಗಿರ್ತದೆ. ವಿಶೇಷವಾಗಿ ಏನು ಅಂತ ಹೇಳಿದರೆ, ನಮ್ಮ ಮನಸ್ಸಿನ ನೆಮ್ಮದಿಯನ್ನು, ಶಾಂತಿಯನ್ನು, ಸುಖವನ್ನು ನಾವು ಹಾಗೇ ಕಾಪಾಡಿಕೊಂಡಿರಬೇಕು ಅಂತೇಳಿದರೆ ಒಂದೇ ಮಾತು ಹೇಳ್ತಾಳೆ, ಭೂತವೈರಂ ವಿಸೃಜ್ಯ. ಯಾರೊಟ್ಟಿಗೂ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ, ಯಾರೊಟ್ಟಿಗೂ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ಅವರು ನನಗೆ ಹೀಗೆ ಮಾಡಿದರು, ಇವರು ನನಗೆ ಹೀಗೆ ಮಾಡಿದರು, ಅವರಿಂದ ನನಗೆ ಹೀಗಾಯಿತು. ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನನ್ನ ಜೀವನದಲ್ಲಿ ಏನಾದರೂ ಕೆಡುಕಿನ ಹಾಗೆ ಆಗೋದು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ನನ್ನದೇ ಪಾಪದ ಫಲ. ಅದು ನಾನೇನು ಪಾಪ ಮಾಡ್ತಾ ಇದ್ದೇನೆ ಅದರದ್ದೇ ಫಲ ಅದು ಅಂತ ತಿಳ್ಕೊಳ್ಬೇಕಾದದ್ದು. ಮತ್ತಿನ್ನೊಂದೇನಂತ ಹೇಳಿದ್ರೆ ಎಲ್ಲವೂ ದೇವರೇ ಕೊಡ್ತಾ ಇರುವಂಥದ್ದು. ಈ ರೀತಿ ನಾವು ತಿಳ್ಕೊಂಡಾಗ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ. ಎಂಥ ಸಂದರ್ಭದಲ್ಲಿಯೂ, ಅಂದರೆ ಎಂಥ ಒಂದು ಕ್ರಿಟಿಕಲ್ ಕಂಡೀಷನ್, ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಮನಸ್ಸಿನ ಒಂದು ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದಿಲ್ಲ. ಆ ರೀತಿ ಇದ್ದಾಗ ನಾವು ಮಾಡುವ ಧರ್ಮಾಚರಣೆ ಅನ್ನುವಂಥದ್ದು ಪುಣ್ಯವನ್ನು ತಂದುಕೊಡ್ತದೆ. ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಶಾಂತಿ ಇಲ್ಲದೆ ಇದ್ದರೆ ಇವನಿಗೆ ಗಡಿಬಿಡಿ ಟೆನ್ಷನ್. ಆ ಟೆನ್ಷನಿಂದ ಮನಸ್ಸು ಏಕಾಗ್ರ ಮಾಡಲಿಕ್ಕಾಗಲ್ಲ. ಎಷ್ಟೋ ಜನರಿಗೆ ಗೊತ್ತಿದೆ, ಬೆಳಗಾತ ಎದ್ದು ಬೇಗ ಆಫೀಸಿಗೆ ಹೋಗಿಬಿಡ್ಬೇಕು, ಅದರೊಳಗೆ ಪೂಜೆ ಆಗಬೇಕು, ಜಪ ಆಗಬೇಕು. ಆ ಪೂಜೆ ಜಪ ಎಷ್ಟು ಚೆಂದ ಮಾಡಲಿಕ್ಕಾಗತ್ತೆ ಹೇಳಿ? ಕಾರಣ ಏನು ಅಂತ ಹೇಳಿದರೆ ಆ ಟೆನ್ಷನ್. ಅಯ್ಯೋ ಟೈಮ್ ಆಗುತ್ತೆ. ಆ ಟೆನ್ಷನಲ್ಲಿ ಒಂದು ನಿಮಿಷವೂ ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಅಂಥ ಜಪ ಪೂಜೆಗಳು ಏನು ಪುಣ್ಯ ಹುಟ್ಟಿಸೋದಿಲ್ಲ. ಅದಕ್ಕಾಗಿ ಮನಸ್ಸು ಶಾಂತವಾಗಿರಬೇಕು. ಈ ಶಾಂತಿಯ ಬಗ್ಗೆ ತಿಳಿಸ್ಕೊಂಡು ಹೋದ್ಲು. ಮುಂದೆ ಹೇಳ್ತಾಳೆ, ಅಸ್ಥೇಯದ ಬಗ್ಗೆ ತಿಳಿಸ್ತೇನೆ ನಾನಂತ. ಇದು ಒಂದು ಬಹಳ ಮುಖ್ಯವಾಗಬೇಕಾದದ್ದು. 10ನೇ ಅಂಗ ಅಸ್ಥೇಯ. ಅಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಮಾಡದೇ ಇರುವಂಥದ್ದು. ಪರಸ್ವಂ ನೈವ ಹರ್ತವ್ಯಂ ಪರಜಾಯ ಪರಾಜಾಯ ತಥೈವ ಚ ಮನೋಭಿಃ ವಚನೇ ಕಾರ್ಯೈಃ ಮನ ಏವಂ ಪ್ರಕಾರಯೇತಿ. ಮನಸ್ಸಿಗೆ ನಾವು ಬುದ್ಧಿ ಹೇಳಬೇಕು. ಏನೆಂದರೆ, ನೋಡು ಮನಸ್ಸೇ, ಇನ್ನೊಬ್ಬರ ವಸ್ತುವಿನ ಬಗ್ಗೆ ಯಾವತ್ತೂ ಬಯಕೆಯನ್ನು ಪಡಲಿಕ್ಕೆ ಹೋಗಬೇಡ. ಯಾಕಂತೇಳಿದರೆ ಕಳ್ಳತನ ಅನ್ನುವಂಥದ್ದು ಕೇವಲ ಹೊರಗಿನಿಂದ ಕೈ ಹಾಕಿ ಇನ್ನೊಬ್ಬರದ್ದು ತೆಗೆದದ್ರದ್ದು ಮಾತ್ರ ಅಲ್ಲ, ಮತ್ತು ಇನ್ನೊಬ್ಬರ ವಸ್ತುವನ್ನು ನಂದಾಗಬೇಕು ಅಂತ ನಾನು ಮಾನಸಿಕವಾಗಿ ಬಯಸಿದರೂ ಕೂಡ ಒಂದು ರೀತಿ ಕಳ್ಳತನವೇ. ಬೇಡ, ಅಂಥ ಭಾವನೆಗಳಿರಬಾರ್ದು. ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿಧನಂ ಅಂತ ಉಪನಿಷತ್ತು ಹೇಳಿದಾಗೆ, ದೇವರು ನಮ್ಮ ಪಾಲಿಗೆ ಎಷ್ಟು ಕೊಟ್ಟಿದ್ದಾನೆ ಅದರಿಂದ ಸಂತೃಪ್ತಿ ಪಟ್ಕೊಂಡಿರೋಣ ಸಾಕು. ದೇವರು ಕೊಟ್ಟದ್ದು ಸಾಕು ನನಗೆ. ಇನ್ನೊಬ್ರು ಎಷ್ಟು ಇಟ್ಕೊಂಡಿದ್ರು ಕೂಡ ನನಗೆ ಬೇಡ, ನನಗೆ ಕೊಡೋದಾದರೆ ದೇವರು ಕೊಟ್ಟೇ ಕೊಡ್ತಾನೆ. ನಾನು ಯಾಕೆ ಅದನ್ನು ಕದ್ಕೊಳ್ಳಬೇಕು? ಕದ್ದುಕೊಳ್ಳೋದು ಅಂತ ಹೇಳಿದರೆ ಇನ್ನೊಬ್ಬರ ವಸ್ತುವನ್ನು ಅವರ ಅಪ್ಪಣೆ ಇಲ್ಲದೆ ತೆಗೆಯುವಂಥದ್ದು. ಅದನ್ನು ನಾವು ಕಳ್ಳತನ ಅಂತ ಹೇಳ್ತೇವೆ. ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಬ್ಬರ ವಸ್ತುವನ್ನು ಅವರ ಅಪ್ಪಣೆ ಇಲ್ಲದೆ ಮುಟ್ಟಬಾರ್ದು. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಮಗದು ಕಳ್ಳತನ ಅಂತ ಗೊತ್ತೇ ಆಗುವುದಿಲ್ಲ. ಕಳ್ಳತನವನ್ನು ಮಾಡಿಯೂ ಕಳ್ಳತನ ಅಂತ ನಾವು ತಿಳ್ಕೊಳ್ಳೋದಿಲ್ಲ, ಏನು ಮಹಾ ಅಂತ ತಿಳ್ಕೊಳ್ತೇವೆ. ಉದಾಹರಣೆಗೆ, ಒಂದು ಚಪ್ಪಲನ್ನು ಹಾಕೊಂಡು ಹೋಗಿರ್ತೇವೆ ದೇವಸ್ಥಾನಕ್ಕೆ. ಅದನ್ನು ಹೊರಗೆ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ನನ್ನ ಚಪ್ಪಲಿಲ್ಲ. ನೋಡಿದೆ ಅಲ್ಲಿ ಇನ್ನೊಂದು ಚಪ್ಪಲಿದೆ.
ಉಳಿದ ಯಾವ ಚಪ್ಪಲ್ ಕಾಣಿಸ್ತಾ ಇಲ್ಲ, ಇನ್ನೊಂದು ಚಪ್ಪಲ್ ಇದೆ ಅಲ್ಲಿ. ನಾನು ಏನು ತಿಳ್ಕೊಳ್ತೇನೆ ಅಂತ ಹೇಳಿದ್ರೆ, ನನ್ನ ಚಪ್ಪಲನ್ನು ಯಾರೋ ಹಾಕ್ಕೊಂಡು ಹೋಗಿದ್ದಾರೆ, ಅವರ ಚಪ್ಪಲನ್ನು ಬಿಟ್ಟು ಹೋಗಿದ್ದಾರೆ, ಅವ್ರು ನನ್ನ ಚಪ್ಪಲ್ ಹಾಕೊಂಡೋದ್ರಲ್ವ, ನಾನು ಅವ್ರ ಚಪ್ಪಲ್ ಹಾಕೊಂಡು ಹೋಗ್ತೇನೆ. ಈ ರೀತಿ ಇವನು ಹಾಕೊಂಡು ಹೋಗ್ತಾನೆ ಅವ್ರ ಚಪ್ಪಲನ್ನು. ವಾಸ್ತವಿಕವಾಗಿ ಆ ವ್ಯಕ್ತಿ ಗೊತ್ತಾಗದೆ ಹಾಕೊಂಡು ಹೋಗಿರ್ಬೋದು. ಇದು ನನ್ನ ಚಪ್ಪಲ ಅಲ್ಲ ಅಂತ ಗೊತ್ತಿಲ್ಲದೆ ಅವನು ಗಡಿಬಿಡಿಯಲ್ಲೋ ಇನ್ನೊಂದರಲ್ಲೋ ಹಾಕೊಂಡು ಹೋಗಿರ್ಬೋದು, ಅದು ತಪ್ಪೇ, ಇಲ್ಲ ಅಂತಲ್ಲ. ಆದರೆ ನನಗೆ ಗೊತ್ತಿದ್ದೂ ಕೂಡ ಇದು ನನ್ನ ಚಪ್ಪಲಲ್ಲ, ಇದು ಬೇರೆಯವರದ್ದು ಚಪ್ಪಲ್ಲು, ಅದನ್ನು ಅವರ ಅಪ್ಪಣೆ ಇಲ್ಲದೆ, ವಾಸ್ತವಿಕವಾಗಿ ಇನ್ನೊಬ್ಬರ ವಸ್ತುವನ್ನು ನಾವು ತೊಡಲೇಬಾರದು, ಹಾಕೊಳ್ಳೇಬಾರದು. ಇದು ಕೂಡ, ಇದಂತೂ ಕೂಡ ಅವರಿಗೆ ಅಪ್ಪಣೆಯೇ ಇಲ್ಲದೆ ಅದನ್ನು ಧರಿಸುವಂಥದ್ದು ಇದು ಕಳ್ಳತನವೇ. ನಮಗಿದು ಕಳ್ಳತನ ಅಂತ ಗೊತ್ತೇ ಆಗೋಲ್ಲ. ಏನು ಅವ್ರು ನಮ್ದು ಹಾಕೊಂಡೋದ್ರು, ನಾವು ಅವ್ರದ್ದು ಹಾಕೊಂಡ್ಬಂದ್ವಿ, ಅದರಲ್ಲೇನಿದೆ, ಈ ರೀತಿ ಹೇಳ್ತೇವೆ. ವಾಸ್ತವವಾಗಿ ಅದು ಕಳ್ಳತನ. ಹಾಗೆ ಊಟಕ್ಕೆ ಕೂತಾಗ ಪಕ್ಕದವರ ನೀರು ಅವನನ್ನು ಕೇಳುವುದೂ ಇಲ್ಲ, ಏನಿಲ್ಲ, ಒಂದು ನೀರು ತೆಗೆದ್ರೆ ಏನಾಗುತ್ತೆ ಅಂತ ತೆಗೆದು ಬಿಡ್ತೇವೆ, ಇದು ಕಳ್ಳತನ ಆಗುತ್ತೆ. ಹೀಗೆ ಇನ್ನೊಬ್ಬರ ದ್ರವ್ಯವನ್ನು ಅವರ ಅಪ್ಪಣೆ ಇಲ್ಲದೆ ತೆಗೆಯುವಂಥದ್ದು, ಮನಸ್ಸಿನಿಂದ ಬಯಸುವಂಥದ್ದು, ಇದೆಲ್ಲ ಕಳ್ಳತನ ಆಗುತ್ತೆ. ಅದೇ ರೀತಿ ಪರಸ್ತ್ರೀಯರನ್ನು ಬಯಸುವಂಥದ್ದು, ಅದು ಕೂಡ ಕಳ್ಳತನ ಆಗತ್ತೆ. ಇದ್ಯಾವುದೂ ಇರಬಾರದು. ಎಲ್ಲಕ್ಕಿಂತ ದೊಡ್ಡ ಒಂದು ಕಳ್ಳತನವನ್ನು ಉಪನಿಷತ್ತು ಹೇಳ್ತದೆ ನೋಡಿ, ದೇವರನ್ನೇ ಕದ್ದು ಬಿಡುವುದು. ದೇವರನ್ನೇ ಕದ್ದು ಬಿಡುವುದು ಅಂತ ಹೇಳಿದ್ರೇನು? ಇದನ್ನು ಪರಮೋಪನಿಷತ್ತು ಹೇಳ್ತದೆ. ನಾನೇ ದೇವರು ಅಂತ ಹೇಳುವಂಥದ್ದೇನಿದೆ, ಇದಕ್ಕಿಂತ ದೊಡ್ಡ ಕಳ್ಳತನ ಇನ್ನೇನಿಲ್ಲ. ಯಾಕಂತ ಹೇಳಿದರೆ, ದೇವರು ಅಂತ ಹೇಳಿದರೆ ಏನು, ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಇಷ್ಟೆಲ್ಲ ಗ್ರೇಟ್ ಕ್ವಾಲಿಟೀಸ್ ಏನಿದೆ ಅದನ್ನು ಹೊತ್ತಿರುವ ದೇವರೇ ನಾನು ಅಂತ ಹೇಳಿದರೆ, ಆ ಎಲ್ಲ ಗ್ರೇಟ್ ಕ್ವಾಲಿಟೀಸ್ ಅವನದ್ದೇನಿದೆ ಅದನ್ನೆಲ್ಲ ನಂದು ಅಂತ ನಾನು ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದೇನಲ್ವ, ಇದೇ ಅಲ್ಲ ಕಳ್ಳತನ. ಈ ಬೇರೆಯವರ ವಸ್ತುವನ್ನು ನಂದು ಅಂತ ನಾನು ಮಾಡ್ಕೊಳ್ಳಿಕ್ಕೆ ಹೋಗೋದೇ ಕಳ್ಳತನ ಅಲ್ವಾ? ಇದು ಮಹಾಕಳ್ಳತನ ಅಂತ ಹೇಳ್ತಾರೆ. ಹೀಗೆ ಕಳ್ಳತನವನ್ನು ಯಾವತ್ತೂ ಮಾಡಬಾರದು. ಆ ರೀತಿ ಮಾಡಿದಾಗ, ಯಾಕಂದರೆ ಕಳ್ಳತನದ ದ್ರವ್ಯದಿಂದ ಇವನು ಏನು ಧರ್ಮಾಚರಣೆಯನ್ನು ಮಾಡಿದರೂ ಅದು ಪುಣ್ಯ ಹುಟ್ಟಿಸೋಲ್ಲ, ಪಾಪವೇ ಹುಟ್ಟಿಸ್ತದೆ. ಇವನು ನ್ಯಾಯವಾಗಿ ಸಂಪಾದನೆ ಮಾಡಿದಂದರೆ, ನ್ಯಾಯವಾಗಿ ಸಂಪಾದನೆ ಮಾಡಿದ 10 ಪೈಸಾದರೂ ಇವನಿಗೆ ಪುಣ್ಯ ತಂದು ಕೊಡ್ಬೋದು. ಅದೇ ಕಳ್ಳತನದಿಂದ ಸಂಪಾದನೆ ಮಾಡಿದ ಕೋಟಿ ಕೋಟಿ ದುಡ್ಡನ್ನು ಇವನು ಕೊಟ್ಟರೂ ಕೂಡ 1 ಪೈಸದ ಪುಣ್ಯವೂ ಹುಟ್ಟುವುದಿಲ್ಲ. ಅದಕ್ಕಾಗಿ ಯಾವತ್ತೂ ಕಳ್ಳತನ ಮಾಡಬಾರ್ದು. ಇಷ್ಟೆಲ್ಲ ಹೇಳಿದ್ರು. ಇದೆಲ್ಲ ಏನು ಅಂದರೆ ಧರ್ಮದ ಅಡಿಪಾಯಗಳು. ಅದರ ಮೇಲೆ ನಾವು ಧರ್ಮಾಚರಣೆಯ ಗೋಡೆ ಕಟ್ಟಿದಾಗ ಪುಣ್ಯ ಬರ್ತದೆ ನಮಗೆ. ಅದರೊಟ್ಟಿಗೆ ಇಷ್ಟು ನಮಗಿರಬೇಕು ಅಂದರೆ ಇಂದ್ರಿಯ ನಿಗ್ರಹ ಬೇಕು ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಅನ್ನೋದು ಕಂಪಲ್ಸರಿ ಬೇಕದು ಅಂತ. ಏನು ಇಂದ್ರಿಯ ನಿಗ್ರಹ ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ ಅದಕ್ಕೆ ಹೇಳ್ತಾಳೆ, ಮನಸ್ಸೋಪಿ ವಿಕಾರಿಣಃ ಔದ್ಧತ್ಯಂ ನಾಶಯೇತ್ತೇಷಾಂ ಸಚೈತನ್ಯ ವಶೀಸದ. ಯಾವಾಗ ನಮ್ಮ ಇಂದ್ರಿಯಗಳ ಮೇಲೆ ನಾವು ಹತೋಟಿಯನ್ನು ಸಾಧಿಸ್ತೇವೆ, ಅವಾಗ ಏನಾಗುತ್ತೆ ಅಂದರೆ ಮನಸ್ಸು ಹಲ್ಚಲ್ಲಾಗೋದು ಕಮ್ಮಿ ಆಗುತ್ತೆ. ನಾವು ಇಲ್ಲಿವರೆಗೆ ಕೇಳಿದ್ವು, ಮನಸ್ಸು ನೆಗೆಟಿವ್ ಥಿಂಕಿಂಗ್ಗೆ ಹೋಗ್ತದೆ, ಪಾಸಿಟಿವ್ ಥಿಂಕಿಂಗ್ ಮಾಡೋ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ನಾವು ಕೆಟ್ಟದ್ದನ್ನು ನೋಡುವುದು, ಕೆಟ್ಟದ್ದನ್ನು ಕೇಳುವುದು, ಕೆಟ್ಟದ್ದನ್ನು ಆಡುವುದು, ಈ ಕೆಟ್ಟದ್ದರ ಕಡೆಗೆ ನಮ್ಮ ಇಂದ್ರಿಯಗಳನ್ನು ಹರಿಸಿದಾಗ ಮನಸ್ಸು ಕೆಟ್ಟದ್ದನ್ನೇ ಚಿಂತನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಆವಾಗ ಒಳ್ಳೆಯದ್ದು ಚಿಂತನೆ ಹೇಗೆ ಬರ್ತದೆ? ಅಹಿಂಸೆ ಹೇಗೆ ಸಾಧ್ಯ? ಕ್ಷಮಾಗುಣ ಹೇಗೆ ಸಾಧ್ಯ? ಬ್ರಹ್ಮಚರ್ಯ ಹೇಗೆ ಸಾಧ್ಯ? ದಾನ ಹೇಗೆ ಸಾಧ್ಯ? ಅದಕ್ಕೋಸ್ಕರ ಮನಸ್ಸು ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣಿನಿಂದ ಒಳ್ಳೆಯ ವಿಷಯವನ್ನು ನೋಡಬೇಕು, ಕಿವಿಯಿಂದ ಒಳ್ಳೆಯ ವಿಷಯವನ್ನು ಕೇಳಬೇಕು, ದೇವರ ಬಗ್ಗೆ, ಧರ್ಮದ ಬಗ್ಗೆ ಸಚ್ಚಿಂತನೆ, ಸದೃಶ್ಯ ಕಣ್ಣಿಗೆ. ಈ ರೀತಿ ನಮ್ಮ ಇಂದ್ರಿಯಗಳಿಗೆ ಒಳ್ಳೊಳ್ಳೆ ವಿಷಯಗಳನ್ನು ನಾವು ಕೊಟ್ಟಾಗ ಮನಸ್ಸು ಒಳ್ಳೆಯದನ್ನು ಚಿಂತನೆ ಮಾಡ್ತದೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಉದ್ಧಟತನಕ್ಕಿಳಿದಂತಹ ಮನಸ್ಸು ತಾನು ಸರಿಯಾಗ್ತದೆ ಅಂತ ಹೇಳಿದ್ರೆ, ಮನಸ್ಸು ಹೇಗಾಗ್ತದೆ ಅಂತ ಹೇಳಿದ್ರೆ ರಿಜಿಡ್ ಆಗಿಬಿಡ್ತದೆ. ಅದು ಅಂಥ ಮನಸ್ಸನ್ನು ನಾವು ಬೆಣ್ಣೆಯ ಹಾಗೆ ಅದನ್ನು ಮೃದುವಾಗಿ ಮಾಡಬೇಕು ಅಂತ ಹೇಳಿದ್ರೆ, ಹಾಗೆ ಮಾಡಿದರೆ ಮಾತ್ರ ಯಾವುದಕ್ಕಾದರೂ ಉಪಯೋಗಕ್ಕೆ ಬರ್ತದೆ, ಇಲ್ಲದ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬರೋಲ್ಲ ಮನಸ್ಸು. ಅದಕ್ಕೋಸ್ಕರ ಆ ಮನಸ್ಸನ್ನು ನಾವು ಆದಷ್ಟು ಮೃದುವಾಗಿ ಮಾಡಬೇಕು. ಅದರಲ್ಲಿರುವ ಉದ್ಧಟತನ ಏನಿದೆ ಅದನ್ನು ಕಮ್ಮಿ ಮಾಡಬೇಕು ಅಂದರೆ ಇಂದ್ರಿಯ ನಿಗ್ರಹ ಬೇಕು. ಹಾಗೆಯೇ ಯಾರು ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರ ಶುಶ್ರೂಷೆಯನ್ನು ಮಾಡಬೇಕು. ಈ ರೀತಿ ಎಲ್ಲ ತಿಳಿಸ್ತಾ, ಇಷ್ಟು ಅಂಗಗಳೊಂದಿಗೆ ಯಾರು ಧರ್ಮಾಚರಣೆಯನ್ನು ಮಾಡ್ತಾನೆ, ಧರ್ಮಾಚರಣೆ ಅಂದರೆ ತಾನು ಮಾಡಬೇಕಾದ ಕರ್ತವ್ಯ. ಮಾಡಬೇಕಾದ ಕರ್ತವ್ಯ ಅಂದರೆ ದೇವರು ನಮ್ಮನ್ನು ಇಲ್ಲಿ ಹುಟ್ಟಿಸಬೇಕಾದ್ರೇ ಇಂತಹ ಒಂದು ಜಾತಿ, ಇಂತಹ ಒಂದು ವರ್ಣಾಶ್ರಮ ಧರ್ಮ ಅಂತ ಹೇಳ್ತೇವೆ. ಇದೇನು ಅಂದರೆ ದೇವರು ಹುಟ್ಟಿಸಬೇಕಾದ್ರೆ ನಿನಗೆ ಇಂಥ ಕರ್ತವ್ಯ ಇದೆ ಅಂತ ತಿಳಿಸುವಂಥದ್ದು. ಅದನ್ನು ನಾವು ಮಾಡ್ಕೊಂಡು ಬಂದಾಗ ಅವಾಗ ಹುಟ್ಟುವುದೇ ಪುಣ್ಯ. ಈ ಪುಣ್ಯ ಅನ್ನುವಂಥದ್ದು ಏನು ಮಾಡುತ್ತದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ
ಯಾವುದು ಅಸಾಧ್ಯ ಅಂತ ತಿಳ್ಕೊಂಡಿರ್ತಾನೆ, ಅಯ್ಯೋ ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಅಂತ, ಆ ಅಸಾಧ್ಯವನ್ನು ಕೂಡ ಸಾಧಿಸಿ ಬಿಡ್ತದಂತೆ ಅದು. ಸರ್ವಂ ಹಿ ಪ್ರಾಪ್ಯತೆ ಕಾಂತ ಯದ ಸಾಧ್ಯಂ ಮಹೀಪತೆ. ನಿನಗೆ ಯಾವುದು, ಅಯ್ಯೋ ಇದಾ ನನ್ನ ಕೈಲಾಗೋಲ್ಲಪ್ಪ, ನನ್ನ ಕೈಲಾಗೋದೆಲ್ಲ ಹೋಗೋದಲ್ಲ, ಆದರೆ ನೀನು ಯಾವಾಗ ಧರ್ಮಾಚರಣೆ ಮಾಡಿದೆಯಾ, ನಿನಗೆ ಪುಣ್ಯ ಬಂತು, ಯಾವುದು ಸಾಧ್ಯವೇ ಇಲ್ಲ ಅಂತ ಹೇಳೋದು ಸಾಧ್ಯ ಆಗಿಬಿಡ್ತದೆ. ಇಷ್ಟು ತಿಳಿಸ್ಕೊಂಡು ಒಂದು ಬಹಳ ಸುಂದರವಾಗಿ, ಅಂದರೆ ಒಂದು ಪುಣ್ಯ ಅಂತ ಬರಬೇಕಾದ್ರೆ ಅದು ಎಂಥ ಚೌಕಟ್ಟಿನಿಂದ ನಾವು ಮಾಡಬೇಕು, ಎಂಥ ಒಂದು ನಮ್ಮ ಮಾನಸಿಕವಾದ, ದೈಹಿಕವಾದ, ವಾಚಿಕವಾದ ಪ್ರಿಪ್ರೇಷನ್ ಒಟ್ಟಿಗೆ ಮಾಡಬೇಕು, ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬಂದ್ಲು. ಮತ್ತು ಸೋಮಶರ್ಮ ಕೇಳ್ತಾನೆ, ಅಲ್ಲ ಇಷ್ಟೆಲ್ಲ ನೀನು ವಿವರಣೆ ಕೊಡ್ತಾ ಇದೆಯಲ್ವ, ಒಬ್ಬಳು ಹೆಣ್ಣಾಗಿ ನೀನೇನು ಗುರುಕುಲಕ್ಕೆ ಹೋಗಿ 12 ವರ್ಷ ಇದ್ದು ಕಲ್ತವಳಲ್ಲ, ನಿನಗೆ ಹೇಗೆ ಎಲ್ಲ ವಿಷಯಗಳು ಗೊತ್ತಾಯಿತು ಅಂತ ಕೇಳಿದಾಗ ಸುಮನ ಹೇಳ್ತಾಳೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಾನು ಭಾರ್ಗವ ಗೋತ್ರದಲ್ಲಿ ಬಂದವಳು, ಅಂದರೆ ಭಾರ್ಗವರ ವಂಶದಲ್ಲಿ ಬಂದವಳು, ಭೃಗು ಮಹರ್ಷಿಗಳ ವಂಶದಲ್ಲಿ ಬಂದವಳು. ನನ್ನಪ್ಪ ಚವನ ಋಷಿ ಅಂತ ಹೇಳಿದರೆ, ಇವಳ ತಾಯಿಯ ಸುಕನ್ಯಾ, ಶರಿಯಾತಿಯ ಮಗಳು ಸುಕನ್ಯಾ ಹಾಗೂ ಚವನರ ಮಗಳಿವಳು ಈ ಸುಮನ. ನಾನು ಸಣ್ಣಲ್ಲಿಂದಲೇ ಅಪ್ಪನೊಟ್ಟಿಗಿದ್ದವಳು. ಎಲ್ಲಿವರೆಗೆ ಅಂದರೆ, ಅಪ್ಪ ಋಷಿಗಳ ಆಶ್ರಮಕ್ಕೆಲ್ಲ ಹೋದಾಗ ನಾನು ಹೋಗ್ತಾ ಇದ್ದೆ, ದೇವತೆಗಳ ಸಭೆಗೆ ಹೋದಾಗ ನಾನು ಹೋಗ್ತಾ ಇದ್ದೆ. ಅಂದರೆ ಅಂಥ ಚವನರಂತಹ ಋಷಿಗಳ ಮಗಳಿವಳು. ಓ, ಅಷ್ಟರಿಂದಲೇ ಇವಳಿಗೆಲ್ಲ ಗೊತ್ತಾಗ್ಬಿಡ್ತಾ ಅಂತ ತಿಳ್ಕೊಂಡ್ರೆ, ಅದಕ್ಕೆ ಹೇಳ್ತಾಳೆ, ಒಮ್ಮೆ ವೇದಶರ್ಮ ಅಂತ ಒಬ್ಬ ಬ್ರಾಹ್ಮಣ ಬಂದ. ಆ ಬ್ರಾಹ್ಮಣ ಬಂದು ಬಹಳ ಚಿಂತಾಕ್ರಾಂತನಾಗಿದ್ದ. ನನ್ನ ತಂದೆ ಚವನರು ಆಶ್ರಮಕ್ಕೆ ಬಂದ ಬ್ರಾಹ್ಮಣನನ್ನು ಸತ್ಕಾರ ಮಾಡಿ, ಯಾಕಯ್ಯ ಏನು, ಯಾಕೆ ನೀನು ಇಷ್ಟು ಚಿಂತಾಕ್ರಾಂತನಾಗಿದ್ಯಾ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನಗೆ ಮಕ್ಕಳಿಲ್ಲ, ತುಂಬ ಆ ಕೊರಗಿನಲ್ಲಿ ನಾನಿದ್ದೇನೆ ಅಂತ. ಅದಕ್ಕೆ ಸಮಾಧಾನ ಪಡಿಸಬೇಕಾದ್ರೆ ಒಬ್ಬ ದೊಡ್ಡ ಜ್ಞಾನಿಗಳು ಬಂದರು. ಆ ಜ್ಞಾನಿಗಳು ಬರುವುದನ್ನು ನೋಡಿ ಆ ಬ್ರಾಹ್ಮಣನು ತಾನು ಎದ್ದು ನಿಂತ. ಚವನ ಋಷಿಗಳಂತೂ ಹೋಗಿ ತಮ್ಮ ಮನೆಗೆ ಆಶ್ರಮಕ್ಕೆ ಬರ್ತಾ ಇರುವಂತಹ ಆ ಜ್ಞಾನಿಗಳನ್ನು ಸತ್ಕಾರ ಮಾಡಿದರು. ಅವರ ಬಳಿ ಇವನ ಏನು ಸಮಸ್ಯೆ ಇದೆ ಅದನ್ನು ಹೇಳಿದರು ದೇವಶರ್ಮನದ್ದು. ಆಗ ಆ ದೊಡ್ಡ ಜ್ಞಾನಿಗಳೇನಿದ್ದಾರೆ, ಆ ವೇದಶರ್ಮನ ಒಂದು ಚಿಂತೆಗೆ, ಮಕ್ಕಳಿಲ್ಲ ಎನ್ನುವ ಚಿಂತೆಗೆ ಬಹಳ ಸುಂದರವಾಗಿ ಉಪದೇಶವನ್ನು ಕೊಟ್ಕೊಂಡು ಬಂದರು. ಅದೇ ಉಪದೇಶ ನಾನು ಇಲ್ಲಿವರೆಗೆ ಹೇಳಿದ್ದು ಅಂತ ಹೇಳಿ, ಆ ಜ್ಞಾನಿಗಳು ಏನು ಹೇಳಿದರು ಅದನ್ನೆಲ್ಲ ನಾನು ನೆನಪಿಟ್ಟುಕೊಂಡಿದ್ದೆ. ಅಂದರೆ ನೋಡಿ, ಆಗಿನ ಕಾಲದಲ್ಲಿ ಈ ಹೆಣ್ಮಕ್ಕಳು ಏನು ತಾವು 12 ವರ್ಷ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡ್ತಾ ಇರಲಿಲ್ಲ ಅಂತ ಅನ್ನುವುದೇ ಒಂದು ದೋಷ ಅಲ್ಲ. ಯಾಕಂದರೆ ಈ ರೀತಿ ಕೇಳಿಯೇ ಎಲ್ಲ ನೆನಪಿಟ್ಕೊಳ್ತಾ ಇದ್ರು. ಅದರಿಂದಾಗಿಯೇ ಧರ್ಮದ ಸೂಕ್ಷ್ಮವನ್ನು ಹೆಣ್ಮಕ್ಳಾಗ ತಿಳ್ಕೊಂಡವರಾಗಿದ್ದರು. ಅದಕ್ಕಾಗಿ ಹೇಳ್ತಾಳೆ, ನಾನು ಈ ರೀತಿ ಆ ಜ್ಞಾನಿಗಳು ಅವತ್ತು ಉಪದೇಶ ಮಾಡಬೇಕಾದ್ರೆ ಏನು ಕೇಳಿದ್ದೇನೆ ಅದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೇನೆ. ಓ, ಈ ರೀತಿ ನೀನು ಕೇಳಿದ್ಯಾ ಅಂತ ಬಹಳ ಸಂತೋಷ ಆಯಿತು ಸೋಮಶರ್ಮನಿಗೆ. ಮತ್ತೆ ಪ್ರಶ್ನೆಯನ್ನು ಮಾಡ್ತಾನವನು, ಹಾಗಿದ್ರೆ ಇಂಥ ಒಂದು ಪಾಪ ಪುಣ್ಯ ಅನ್ನುವುದೇನಿದೆ, ಈ ಪಾಪ ಪುಣ್ಯ ಮಾಡಿದವರು ಹೇಗೆ ಗೋಚರವಾಗ್ತಾರೆ ನಮಗೆ? ಇವನು ಪಾಪ ಮಾಡಿದ್ದಾನೆ, ಇವನು ಪಾಪ ಪುಣ್ಯ ಮಾಡಿದ್ದಾನಂತ ಹೇಗೆ ಗೊತ್ತಾಗತ್ತೆ ನಮಗೆ? ಮರಣ ಕಾಲದಲ್ಲಿ ಗೊತ್ತಾಗಬೇಕು. ಓ, ಇವನು ಯಾಕಂದರೆ ಪುಣ್ಯಾತ್ಮ, ಯಾಕಂದರೆ ಜೀವನದ ಮಧ್ಯದಲ್ಲಿ ಹೇಗೆ ಅಂತ ಊಹಿಸ್ಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯ ಅನೇಕ ವರ್ಷಗಳ ಕಾಲ ಬದುಕಿರಬೇಕಾದ್ರೆ ಅನೇಕ ವರ್ಷಗಳಲ್ಲಿ ಅನೇಕ ದಿನಗಳಲ್ಲಿ ಅನೇಕ ಗಂಟೆಗಳು, ಆ ಗಂಟೆಗಳಲ್ಲಿ ಇವನು ಪಾಪ ಕಾರ್ಯ ಮಾಡ್ಬೋದು, ಪುಣ್ಯ ಕಾರ್ಯ ಮಾಡ್ಬೋದು. ಅದರಿಂದಾಗಿ ಅವನು ಪಾಪ ಮಾಡಿದನೋ ಪುಣ್ಯ ಮಾಡಿದನೋ ಇದನ್ನು ಅಳತೆ ಮಾಡುವವರು ಯಾರು? ಆದರೆ ಕಡೆಗಂತೂ ರಿಸಲ್ಟ್, ಮರಣ ಕಾಲದಲ್ಲಿ ರಿಸಲ್ಟ್ ಆಗಿ ಪುಣ್ಯವೋ ಪಾಪವೋ ಗೋಚರ ಆಗ್ತದೆ. ಅದು ಹೇಗಿರ್ತದೆ? ಒಬ್ಬ ಪುಣ್ಯಾತ್ಮ ಹೇಗೆ ತಾನು ಮರಣವನ್ನು ಹೊಂದುತ್ತಾನೆ, ಒಬ್ಬ ಪಾಪಿಯಾದವ ಹೇಗೆ ಮರಣವನ್ನು ಹೊಂದುತ್ತಾನೆ, ಅದರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಸುಮನ ಅದರ ಬಗ್ಗೆ ತಿಳಿಸ್ಕೊಂಡು ಬರ್ತಾಳೆ. ಅದೇನಂತ ಮತ್ತೆ ಮುಂದೆ